पूज्यपाद सद्गुरुभ्यो नमः वन्दे तं सच्चिदानन्दं गिरिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं प्रदायज्ञं संयमीन्द्रं सदाश्रियं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीहि भगवो ब्रह्म अथ यत्रैतत्पुरुषः पिपासति नाम यत्रैतत्पुरुषः पिपासति नाम वेद एव तत्पीतं नयते वेद एव तत्पीतं नयते तद्यथा गोनायोऽश्वनाय पुरुषनायः यथा गोनायोऽश्वनाय पुरुषनाय इत्येवं तत्तेज आचष्टे उदन्येति इत्येवं तत्तेज आचष्टे उदन्येति तत्रैतदेव शृङ्गमुत्पीतं सौम्य विजानीहि तत्रैतदेव शृङ्गमत्प्रतिजगो सौम्य विजानीहि वेदमूलं भविष्यतीति वेदममूलं भविष्यतीति अथ यत्रैतत्पुरुषः पिपासति नाम तेज एव तत्पीतं नयते तद्यथा गोनायोऽश्वनाय पुरुषनाय इति एवं तत्तेज आचष्टे उदन्येति तत्रैतशृङ्गमत्प्रतिजगो सौम्य विजानीहि वेदममूलं भविष्यतीति ಹೌದಾ अथ यत्र एतत् पुरुषः पिपासति नाम तेजः एव तत् पीतं नयते तत् यथा गोनायः अश्वनायः पुरुषनायः इति एवं तत् तेजः आचष्टे उदन्या इति तत्र एतत् एव शुङ्गम् उत्पतितं सौम्य विजानीहि नेदम् अमूलं भविष्यति इति तत्र एतत् ಎಂದ ಸಂಧಿಯಲ್ಲಿ ಉದನ್ಯ ತತ್ರ ಏತತ್ ಏವ ಸಂಧಿ ಏನು ಹೌದಾ ಹೊಡೆದ್ಬಿಡ್ತೀಯ ಏನು ಅರ್ಥ ಆಗ್ತದೆ ನಮ್ಗೆ ಏನು ಏನು ಗೊತ್ತಿದೆ ಯಾವ್ಯಾವ ಪದ ಇರೋದು ಏನು ಅಕ್ಷರ ಏನಿರೋದು ಸಂಧಿ ಏನಾಗಿದೆ तत्र अय्य ಅಯ್ಯ गुण ಅಯ್ಯನ ಗುಣ ನೋಡು ಅಯ್ಯನ ಗುಣನಾ ಏ ಓ ಗುಣ ಐ ಬುದ್ಧಿಯಿಂದ ತಲೆ ಹೋಗೋದಿಲ್ಲ ಅವ್ನಿಗೆ ಬುದ್ಧಿಯಿಂದ ಲಾಂಗ್ ಅಂತಾರೆ ಕನ್ಫರ್ಮ್ ಇಲ್ಲ ಒಂದು ಇನ್ನು ಯಾವಾಗ ಈ ರೀತಿ ಪುರುಷನು ಕುಡಿಬೇಕು ಅಂತ ಅನ್ಕೋತಾನ ಪಿಪಾಸತಿ ಕುಡಿಬೇಕು ಅಂತ ಅನ್ಸಲ್ಲ ಎಂಬ ಹೆಸರಿನ ಆಗ್ತಾನೋ ಆಗ ತೇಜಸ್ಸೆ ಅಂದ್ರೆ ಉಷ್ಣವೇ ಆ ಕುಡಿದಂತಹ ನೀರ್ನೆಲ್ಲ ಒಯ್ದಿರುತ್ತೆ, ನೀರಿರಲ್ಲ, ಹೀಟಿಗೆ ಎಲ್ಲ ಎವಾಬ್ರೇಟ್ ಆಗಿರುತ್ತೆ, ಬೆವರಾಗಿ ಹೋಗಿರುತ್ತೆ, ಆವಿಯಾಗಿ ಹೋಗಿರುತ್ತೆ, ಬಾಯಾರಿಕೆ ಆಗುತ್ತೆ. ಆದ್ರಿಂದ ಇದು ಕುಡಿಬೇಕು ಅನ್ಸುತ್ತೆ. ಅದ್ರ ತೇಜಸ್ಸಿಂದ ಕೆಲಸ ಇದು ಪಿಪಾಸತಿ. ಹೇಗೆ ಗೋನಾಯ ಅಂತ ಒಬ್ಬನಿಗೆ ಹಸುವಿನ ಒಯ್ಯೋನಿಗೆ ಹೆಸರು, ಕುದುರೆ ಒಯ್ಯೋನಿಗೆ ಅಶ್ವಿನಾಯ ಅಂತ ಹೆಸರು, ಪುರುಷನ ಒಯ್ಯೋರಿಗೆ ಪುರುಷನಾಯ ಅಂತ ಹೆಸರು, ಹಾಗೆ ತೇಜಸ್ಸಿಗೆ ಉದನ್ಯ ಅಂತ ಹೆಸರು. ಉದಂ ನೈತಿ ಉದನ್ಯ, ನೀರನ್ನು ತೆಗೆದುಕೊಂಡು ಹೋಗುತ್ತೆ. ಆಗ ನೀರು ತೆಗೆದುಕೊಂಡು ಹೋಗ್ಲು ನೀರು ಖಾಲಿ ಹಾಕೊಂಡು ಬಾಯಾರಿಕೆ ನೀರು ಬೇಕು ಅನ್ಸುತ್ತೆ. ಅದಕ್ಕೆ ನಾವು ಪಿಪಾಸತಿ ಇದ್ದೀವಿ. ತೇಜಸ್ಸಿಗೆ ತೇಜೋ ನಿಮಿತ್ತ ಪಿಪಾಸತಿ ಆಗುತ್ತೆ. ಇಲ್ಲಿ ಇದೇ ಶುಂಗ ಕಾರ್ಯವು ಎದ್ಕೊಂಡು ಬಂದಿದೆ, ಸೌಮ್ಯ ತಿಳ್ಕೊ. ಇದು ಮೂಲವಿಲ್ಲದೆ ಆಗೋದಕ್ಕೆ ಸಾಧ್ಯವಿಲ್ಲ. ಅಮೂಲಂ ಅಮೂಲಂ ಅಂದ್ರೆ ಮೂಲವಿಲ್ಲದೆ ಇದು ಆಗುವುದಿಲ್ಲ. ಇದಕ್ಕೊಂದು ಮೂಲ ಇದೆ ತೇಜಸ್ಸಿಗೆ ಅಂತ. ಅಥ ಇದಾನೀಂ ಅಭ್ಯುಂಗದ್ವಾರೇಣ ಸತೋ ಮೂಲಸ್ಯ ಅನುಗಮಃ ಕಾರ್ಯಃ ಇತ್ಯಾಹ. ಸತೋ ಮೂಲಸ್ಯ ಅನುಗಮಃ ಇತ್ಯಾಹ. ಹಿಂದೆ ಅನ್ನ ಶೃಂಗದ ಕಾರ್ಯದಿಂದ ಅನ್ನ ಅನ್ನೋದು ಶೃಂಗ ಕಾರ್ಯವಾಗಿದೆ, ತನ್ಮೂಲಕ ಸತ್ತನ್ನು ತಿಳಿಸ್ಕೊಟ್ಟಿದ್ದು ಆಯ್ತು. ಈಗ ಅಪ್ಪು ಶೃಂಗವಾಗಿದೆ ಅಂತ ಹೇಳಿ, ಶೃಂಗ ಅಂದ್ರೆ ಕಾರ್ಯ, ಆ ಮೂಲಕವಾಗಿ ಸತ್ತಿನ ಮೂಲ, ಅದು ಸತ್ತಿನ ಕಾರ್ಯ, ಸತ್ತು ಅದಕ್ಕೆ ಮೂಲ, ಅದರ ಅನುಗಮ ಅಂದ್ರೆ ಅದು ಗೊತ್ತೋದು ಅನುಸರಿಸ್ಕೊಂಡು ಬಂದಿದೆ, ಗೊತ್ತಾಗತ್ತೆ ಎಂಬುದನ್ನು ಹೇಳುತ್ತೆ. ತದ್ಯಸಾಶುಮಾಕೊಂಡು ಅಥ ತಚ್ಚೈತ ಪುರುಷ ಅಂತ ತಿಳ್ಕೊಂಡು ಅದನ್ನು ಹೇಳ್ತಾ ಇದೆ. ಯಸ್ಮಿನ್ ಕಾಲೇ ಏತನ್ನಾಮ ಯತ್ರ ಯಸ್ಮಿನ್ ಕಾಲೇ ಏತನ್ನಾಮ ವಿಪಾಸತಿ ಪಾತುಮಿಚ್ಛತಿ ಪುರುಷೋ ಭವತಿ. ವಿಪಾಸತಿ ಪಾತುಮಿಚ್ಛತೀತಿ ಪುರುಷೋ ಭವತಿ. ಯಸ್ಮಿನ್ ಕಾಲ, ಯಾವ ಸಮಯದಲ್ಲಿ ಈ ಹೆಸರಿನವನಾಗ್ತಾನೋ, ನಾನು ನೀರು ಕುಡಿಬೇಕು, ನನ್ ಬಾಯಾರಿಕೆ ಅಂತಾನೋ, ಬಾಯಾರಿಕೆ ಎಂಬ ಹೆಸರಿನವನಾಗ್ತಾನೋ ಅಂತ.
ಬಾಯಾರದವನು, ಬಾಯಾರಿಕೆಯನ್ನು ಕೂಕೊಂಡವನು ಅಂತ ಅನಿಸ್ಕೋತಾನೆ. ಅಶಿಶಿಷತಿ ಇತಿವತ್ अशिशिषति इतिवत् ಇದಮಪಿ ಗೌಣಮೇವ ನಾಮ ಭವತಿ. इदमपि गौणमेव नाम भवति. ಅಶಿಶಿಷತಿ ಅಂದ್ರೆ ಹೇಗೆ ನೀರಿಗೆ ಹೆಸರು, ಅದು ಬಾಯಾರಿಕೆಯಲ್ಲಿ ಗೌಣನೋ, ಅದು ಗುಣದಿಂದ ಬಂದದ್ದು. ಅದೇ ರೀತಿ ಈ ಪಿಪಾಸತಿ ಅನ್ನೋದು ಕೂಡ ಗೌಣನಾಮವೇ, ಗುಣದಿಂದ ಬಂದಂತ ನಾಮ ಗೌಣನಾಮ ಅಂದ್ರೆ. ಯಾವ ಗುಣ? पिपासति ಏನ್ ಗೌಣನಾಮ ಏನ? ಗೌಣನಾಮ ಯಾಕೋ? ತೇಜಸ್ಸಿ ಬಂದದ್ದು ಹೆಸರು ಅಂತ. ಇಲ್ಲಿ ಇಲ್ಲಿ ಶಿಹಿರಿ ಗೌಣನಾಮ ಅಂತ. ಯಾವ್ದು ಗೌಣನಾಮ ಅದು? तेजस् ತೇಜಸ್ಸಿಗೆ ಗೌಣನಾಮ ಅಂತಂದ್ರೆ ಯಾರು ಮುಖ್ಯನಾಮ? ತೇಜಸ್ಸಿಗೂ ಗೌಣ, ತೇಜಸ್ಸಿಗೆ ಮುಖ್ಯನಾ? ಅಶಿತಿ ಆಯ್ತು. ಆ ನೀರಿಗೆ ಪಿಪಾಸತಿ ಯಾರಿಗೆ तेजस् ಮುಖ್ಯನಾಮ? ಆಯ್ತು, ಅಲ್ಲಿ ಮುಖ್ಯನಾಮ, ಅಲ್ಲಿ ಗೌಣನಾಮನ. ಏನಲ್ಲಿ ಬಾಯಾರಿಕೆ ಪಿಪಾಸತಿ ಅಂದ್ರೆ, ಪಿಪಾಸತಿ ಅಂದ್ರೆ ರೂಢಿಯಲ್ಲಿ ಬಾಯಾರಿಕೆ. ಅದು ರೂಢಿಯಲ್ಲಿ ಅದಕ್ಕೆ ಬಾಯಾರಿಕೆ ಇದ್ರು ತೇಜಸ್ಸಿಗೆ ಗುಣದಿಂದ ಬಂದಂತದ್ದು, ತೇಜೋ ಗುಣದಿಂದ ಬಂದಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಪಾತು ಬಿಚ್ಚತಿ ಪಿಪಾಸತಿ ಅಂತ ಇದೆಯಲ್ಲ ಈ ನಾಮ, ಇದು ಗೌಣ. ಹೇಗೆ ಅಶಿಶಿಷತಿ ಅನ್ನೋದು ಹೇಗೆ ನೀರಿಗೆ ಗೌಣನಾಮ ಗುಣದಿಂದ ಬಂದದ್ದು, ಅದೇ ರೀತಿ ತೇಜಸ್ಸಿಗೆ ಹೆಸರು ಪಿಪಾಸತಿ ಅಂತ ಹೇಳ್ತಾರೆ. ದ್ರವೀಕೃತಸ್ಯ ಅಶಿತಸ್ಯ द्रवीकृतस्य अशितस्य ಅನ್ನಸ್ಯ अन्नस्य ನೇತ್ರ್ಯಃ ಆಪಃ नेत्र्यः आपः ಅನ್ನಶೃಂಗಂ ದೇಹಂ ಕ್ಲೇದಯಂತ್ಯಃ अन्नशृङ्गं देहं क्लेदयन्त्यः ಶಿಥಿಲೀಕುರ್ಯುಃ शिथिलीकुर्युः ಅಬ್ಬಾಹುಲ್ಯಾತ್ बाहुल्यात् ತೇಜಸಾ ನ ಶೋಷ್ಯಂತೆ. इति तेजसा न शोच्यन्ते. ಅಶಿತಸ್ಯ ಅನ್ನಸ್ಯ ನೇತ್ರ್ಯಃ, ತಿಂದಂತಹ ಅನ್ನವನ್ನು ಒಯ್ಯುವಂಥವರು ಅಪ್ಪು, ನೀರು ತಗೊಂಡು ಹೋಗುತ್ತೆ. ಊಟ ಮಾಡ್ತೀವ, ಆಹಾರ ನೀರಿರುತ್ತೆ, ನೀರು ಕುಡಿತೀವಿ. ನೀರು ತಿಂದಂತಹ ಅನ್ನವನ್ನ ತಗೊಂಡು ಹೋಗಿ ಅದನ್ನ ದ್ರವ ಮಾಡಿ ಲಿಕ್ವಿಡ್ ಮಾಡಿಬಿಟ್ಟು ಆಪಹ ನೀರುಗಳು ಅನ್ನಶೃಂಗವಾದ ದೇಹವನ್ನು ಏನ್ ಮಾಡುತ್ತೆ? ಕ್ಲೇದಿ ಇರುತ್ತೆ, ಒದ್ದೆ ಮಾಡುತ್ತೆ. ಒದ್ದೆ ಪೂರ್ತಿ ಇಲ್ಲ ನೀರು ಇದಾಗ್ಬಿಡುತ್ತೆ, ಬೆಟ್ಟಾಗ್ಬಿಡುತ್ತೆ, ಒದ್ದೆ ಆಗ್ಬಿಡುತ್ತೆ. ಅವಾಗ ಇದಾದ್ರೆ ಶಿಥಿಲಿ ಕುಡಿಯು, ಸಡ್ಡಾಗ್ಬಿಡುತ್ತಿತ್ತು. ಯಾವಾಗ ಅಬ್ಬಾಹುಲ್ ನೀರು ಹೆಚ್ಚಾಗೋದ್ರಿಂದ ಸಡ್ಡಾಗ್ಬಿಡ್ತಿತ್ತು. ಯಾವಾಗ ಒಂದು ವೇಳೆ ತೇಜಸ್ಸು ಅದನ್ನು ಒಣಗಿಸದೆ ಹೋಗ್ಬೇಕು. ಇದು ತಿನ್ನೋದಕ್ಕೆ ಅನ್ನ ಬೇಕು, ಅನ್ನವನ್ನು ತೆಗೆದುಕೊಂಡು ಹೋಗಿ ನೀರು ಬೇಕು. ನೀರು ತಿಂದು ಅಂದ್ರೆ ನೀರು ಜಾಸ್ತಿ ಆಗ್ಬಿಟ್ಟು ದೇಹ ಎಲ್ಲ ಲೂಸ್ ಆಗ್ಬಿಡುತ್ತೆ, ಬರೀ ನೀರಾಗ್ಬಿಟ್ರೆ ಆ ನೀರನ್ನೆಲ್ಲ ಒಣಗಿಸ್ಬೇಕು, ಗಟ್ಟಿ ಮಾಡ್ಬೇಕು. ಅದಕ್ಕೆ ತೇಜಸ್ ಬೇಕು. ತೇಜಸ್ ಏನಾದರೂ ಕುಡಿದಂತಹ ತಿಂದಂತಹ ಅನ್ನದಲ್ಲಿರುವ ನೀರನ್ನೆಲ್ಲ ಅದು ಒಣಗದೆ ಹೋದ್ರೆ, ಅದನ್ನ ಅಲಾಬ್ರೇಟ್ ಮಾಡದೆ ಹೋದ್ರೆ, ಗಟ್ಟಿ ಮಾಡದೆ ಹೋದ್ರೆ ದೇಹ ಲೂಸ್ ಆಗಿ ಬಿದ್ದು ಹೋಗ್ಬಿಡ್ತಿತ್ತು, ಸಡ್ಡ ಹೋಗ್ಬಿಡ್ತಿತ್ತು. ಈಗ ಒಂದು ಮಣ್ಣು ಗಂಟೆ ಮೇಲೆ ದಬ ನೀರು ಹಾಕಿ ನೀರಾಗುತ್ತೆ, ಎಲ್ಲ ಹೋಗ್ಬಿಡೋದೆ, ಹಂಗಾಗ್ಬಿಡುತ್ತೆ. ತುಂಬಾ ನೀರು ಕುಡಿದು ಬಿಟ್ರೆ, ಬರೀ ನೀರುಗಳು ಹಂಗೆ ಇಟ್ಬಿಟ್ರೆ, ತೇಜಸ್ ಅದ್ರ ನೀರನ್ನ ಏನು ಮಾಡ್ಲಿಲ್ಲ ಅಂತ ಆದ್ರೆ ದೇಹ ಶಿಥಿಲ. ತೇಜಸ್ ಅದನ್ನ ಇದು ಮಾಡುತ್ತೆ, ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಂಡು ಬಾಕಿ ನೀರೆಲ್ಲ ಕಳಿಸ್ಬಿಡುತ್ತೆ. ಅನ್ನ ಹೋಗೋದಕ್ಕೆ ನೀರು ಬೇಕು, ಅದು ನೀರು ಜಾಸ್ತಿ ಆದ್ರೆ ಅದನ್ನು ಕಂಟ್ರೋಲ್ ಮಾಡೋದು ತೇಜಸ್ ಬೇಕು. ತೇಜಸ್ಸು ನೀರನ್ನ ಎರಡು ತರಹ ಮಾಡುತ್ತೆ. ಒಂದು ಬೆವರಿಸೋದು, ಎವಾಬ್ರೇಟ್ ಆಗೋದು, ಉಷ್ಣದಿಂದ ಆವಿಯಾಗಿ ಹೋಗೋದು ಒಂದು. ಇನ್ನೊಂದು ಅದು ಕೆಳಗೆ ತಳ್ಳೋದು, ಮೂತ್ರ ರೂಪದಿಂದ ಹೊರಕ್ಕೆ ಹೋಗೋದು. ಮೂತ್ರ ರೂಪದಿಂದ ಹೊರಕ್ಕೆ ಹೋಗ್ಬೇಕು, ಬೆವರು ಆವಿಯಾಗಿ ಹೋಗ್ಬೇಕು. ಆವಿಯಾಗಿ ಬೆವರಾಗಿ ಹೋದ್ರು ನೀರು ಇದಾಗತ್ತೆ, ಮೂತ್ರ ಬಗ್ಗೆ ಹೋಗೋದು. ನೀರೇ ಇದೇ ಇದ್ರು ಆಗಲ್ಲ, ನೀರು ಬೇಕಿಲ್ಲ. ನೀರೇ ಅನ್ನ ಇದಾಗಲ್ಲ, ದ್ರವ ಆಗಲ್ಲ, ಎಷ್ಟೋ ಬೇಕು. ಅದಕ್ಕೆ ಹೇಳ್ತಾರೆ, ಕುಡಿದಂತಹ ತಿಂದಂತಹ ಅನ್ನವನ್ನ ಒಯ್ಯುವಂತಹ ನೀರುಗಳು ಈ ಅಪ್ಪಿನ ಶೃಂಗವಾಗಿರುವ ಅಪಹ ಅನ್ನಶೃಂಗಂ, ಅನ್ನದ ಕಾರ್ಯವಾಗಿರುವ ದೇಹದಲ್ಲಿ ಅಪ್ಪು ದೇಹವನ್ನು ಒದ್ದೆ ಮಾಡಿಸ್ತವೆ. ಒದ್ದೆ ಮಾಡಿಬಿಟ್ಟು ಸಡ್ಲ ಮಾಡಿಬಿಡುತ್ತವೆ. ಅದು ಅಬ್ಬಾಹುಲ್ಯವಾಗುವುದರಿಂದ ಸಡ್ಲ ಆಗ್ಬಿಡುತ್ತೆ. ಅವಾಗ ಇದು ತೇಜಸ್ಸನ್ನು ಒಣಗಿಸದೆ ಹೋದ್ರೆ ಅದು ಸಡ್ಲ ಆಗಿ ಉದುರೋಗ್ಬಿಡುತ್ತೆ ದೇಹ.
ಆದ್ರಿಂದ ನಿತರಾಂಚ ತೇಜಸ ಶೋಷ್ಯಮಾಣಾಸು ಅಪ್ಸೋ इतराञ्चते सा शोष्यमाणाप्सु ದೇಹಭಾವೇನ ಪರಿಣಮಾನಾಸೋ देहभावेन परिणम् ಪಾತಮಿಚ್ಛಾ ಪುರುಷಸ್ಯ ಜಾಯತೆ. पातुमिच्छा पुरुषस्य जायते. ಜಾಸ್ತಿ ನೀರನ್ನ ಒಣಗಿಸ್ಬಿಟ್ರೆ ಅವಾಗ ಏನಾಗುತ್ತೆ, ಬಾಯಾರಿಕೆ ಬರುತ್ತೆ. ನಿತರಾಮಲೆ ಜಾಸ್ತಿ ಆಗಿ ತೇಜಸ್ಸಿನಿಂದ ಅಪ್ಪು ಒಣಗಲ್ಪಡಲಾಗಿ ದೇಹ ಭಾವದಿಂದ ಅನ್ನವೆಲ್ಲ ಪರಿಣಾಮ ಆಯಿತು, ನೀರು ಪರಿಣಾಮ ಆಯ್ತು ದೇಹ ಭಾವ ಆಗಿ. ಅದು ದೇಹದ ನೀರೇ ಇಲ್ಲ ಅಂತ ಆಗ್ಬಿಟ್ರೆ ಬಾಯಾರಿಕೆ ನೀರ್ ಬೇಕು ಅಂತ ಹೇಳಿ ಅನ್ಸುತ್ತೆ, ಫೀಲಿಂಗ್ ಆಗುತ್ತೆ. ಇಂಡಿಕೇಶನ್ ಬಾಯಾರಿಕೆ ಆಗೋದು ಏನಕ್ಕೆ, ನೀರು ಕೊಡು ದೇಹಕ್ಕೆ. ಒಳಗಿರೋ ನೀರನ್ನೆಲ್ಲ ತೇಜಸ್ಸು ಒಣಗಿಸಿದೆ, ನೀರೆಲ್ಲ ಒಣಗೋಗಿದೆ. ಅಪ್ಪು ಮತ್ತೆ ಅನ್ನ ಅದರ ಸೂಕ್ಷ್ಮಾಂಶ ದೇಹಕ್ಕೆ ಹೋಗ್ಬಿಟ್ಟಿದೆ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಿಟ್ಟಿದೆ, ಅನ್ನವನ್ನು ನೀರನ್ನು. ಇನ್ನು ಒಳಗಿರೋ ನೀರನ್ನೆಲ್ಲ ಬತ್ತಿಸ್ಬಿಟ್ಟಿದೆ, ಅವಾಗ ದೇಹಕ್ಕೆ ನೀರು ಬೇಕೇ ಬೇಕು. ಅವ ಪಿಪಾಸತಿ ಆಗ್ತದೆ. ಬಹಳವಾಗಿ ತೇಜಸ್ಸಿಯಿಂದ ಒಣಗೋಗಲಾಗಿ ನೀರು ಮತ್ತು ದೇಹ ಭಾವದಿಂದಲೂ ಪರಿಣಾಮವಾಗಲಾಗಿ ನೀರು, ಆವಾಗ ನೀರೇ ಇಲ್ಲ ಅಂತ ಆದಾಗ ಪಾತಮಿಚ್ಛಾ ಭವತಿ, ಪಿಪಾಸತಿ ಆಗುತ್ತೆ. ತದಾ ಪುರುಷಃ ಪಿಪಾಸತಿ ನಾಮ ತದೇ ತದಾಹ. तदा पुरुषः पिपासति नाम तदेतदाह. ಪಿಪಾಸತಿ ಹೆಸರನ್ನು ಹಾಕ್ತಾನೆ, ಅದನ್ನೇ ಹೇಳ್ತಾ ಇದೆ. ಪಿಪಾಸತಿ ನಾಮ ಪಿಪಾಸತಿ ನಾಮನಾದ ಅವನು ಅಂತ ಶ್ರುತಿ ಹೇಳ್ತಾ ಇದೆ. ತೇಜೇವ ತತ್ತದಾ ಪೀತಂ ಅಬಾಧಿ ಶೋಷಯತ್. तेज एव तत्तदा पीतम् अबाधि शोषयत्. ದೇಹಗತ ಲೋಹಿತ ಪ್ರಾಣಭಾವೇನ देहगत लोहित प्राणभावेन ನಯತೆ ಪರಿಣಮಯತೆ. नयते परिणमयति. ತೇಜಸ್ಸೆ ಆಗ ಆ ಕುಡಿದಂತಹ ನೀರನ್ನ ಅದನ್ನ ಒಣಗಿಸುತ್ತಾ, ಅಬಾಧಿ ಅಪ್ಪು ಇತ್ಯಾದಿಗಳನ್ನೆಲ್ಲ ರಸವನ್ನೆಲ್ಲ ಒಣಗಿಸ್ಬಿಡುತ್ತೆ ತೇಜಸ್ಸು. ಅದು ದೇಹದಲ್ಲಿರ್ತಕ್ಕಂತಹ ರಕ್ತ ಇದೆಯಲ್ಲ, ಇನ್ನು ನೀರು ರಕ್ತವಾಗೋದು ಪ್ರಾಣಾದ್ಭಾವದಿಂದ ಒಯ್ದ್ಬಿಡುತ್ತೆ. ಸೂಕ್ಷ್ಮವಾಗಿರ್ತಕ್ಕಂತಹ ನೀರಿನ ಅಂಶ ರಕ್ತಕ್ಕೆ ಹೋಗ್ಬಿಡುತ್ತೆ, ಪ್ರಾಣಕ್ಕೆ ಹೋಗ್ಬಿಡುತ್ತೆ. ಸ್ಥೂಲವಾದಂತಹ ನೀರೆಲ್ಲ ಮೂತ್ರ ಹೋಗ್ಬಿಡುತ್ತೆ. ಇನ್ನು ಒಳಗಿದ್ದ ನೀರನ್ನೆಲ್ಲ ಬತ್ತಿಸ್ಬಿಡುತ್ತೆ ತೇಜಸ್ಸು. ಅವ್ರು ನೀರ್ ಬೇಕಾಗುತ್ತೆ. ತದ್ಯಥಾ ಗೋನಾಯ ಇತ್ಯಾದಿ ಸಮಾನಂ. तद्यथा गोनायः इत्यादि समानम्. ಗೋನಾಯ ಅಶ್ವಿನಾಯ ಪುಷನಾಯನಾಗ ಹೇಗೆ ಆ ವ್ಯಕ್ತಿ ಹೆಸರು, ಹಾಗೆ ತೇಜಸ್ಸಿಗೆ ಉದನ್ಯ ಹೆಸರು. ನೀರನ್ನು ಒಯ್ಯತ್ತೆ. ಉದನ್ಯ ಅಂದ್ರೆ ತೇಜಸ್ಸಿಗೆ ಹೆಸರು. ಉದಕಂ ನೈತಿ, ನೀರನ್ನು ಒಯ್ದು ಬಿಡುತ್ತೆ. ನೀರನ್ನು ಒಯ್ದು ಬಿಟ್ರೆ ಬಾಯಾರಿಕೆ ಆಗುತ್ತೆ. ಏವಂ ತತ್ತೇಜ ಆಚಷ್ಟೇ ಲೋಕಃ ಉದನ್ಯ ಇತಿ ಉದಕಂ ನೈತಿ ತ್ಯುದನ್ಯಂ. एवं तत्तेज आजष्टे लोकः उदन्या इति उदकं नयति इत्युदन्यम्. ಈ ರೀತಿಯಾಗಿ ಲೋಕದವರು ಆ ತೇಜಸ್ಸನ್ನು ಹೇಳುತ್ತಾರೆ. ಉದನ್ಯ ಅಂತ ತೇಜಸ್ಸಿಗೆ ಹೆಸರು. ಅದು ಉದಕಂ ನಯತಿ, ನೀರನ್ನು ಒಯ್ಯುತ್ತದೆ. ಅದನ್ನ ಅದಕ್ಕೆ ತೇಜಸ್ಸಿಗೆ ಉದನ್ಯ ಅಂತ ಹೆಸರು. ಉದನ್ಯ ಇತಿ ಛಾಂದಸಂ ತತ್ರಾಪಿ ಪೂರ್ವವತ್. उदन्या इति छान्दसं तत्रापि पूर्ववत्. ಉದನ್ಯಂ ಅಂತ ಆಗ್ಬೇಕಾಯ್ತು, ಉದನ್ಯ ಅಂತ ಬಂದಿದೆ. ಆ ಛಾಂದಸ ಅದು ಹಿಂಗಂತೆ ಮಾಡ್ಕೊಳ್ಳಿ. ಅಶನಾಯ 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 ಅಂತ ಬರ್ಬೇಕಾಯ್ತು. ಯಕಾರ ಲೋಪ ಆಗಿದೆ ಅಂತ ಹೇಳಿದ. ಅಶನಾಂತ ಬಂದಿದೆ, ಅಶನಾಯ ಅಂತ ಅಶನಾಂತ ಬಂದಿದೆ. ಯಕಾರ ಲೋಪ ಹಾಗೆ ಛಾಂದಸ. ಇಲ್ಲಿ ಉದನ್ಯಂ ಅಂತ ಆಗ್ಬೇಕಾಯ್ತು, ಉದನ್ಯಾಂತ ಛಾಂದಸವಾಗಿದೆ ತಿಳ್ಕೊಳ್ಳಿ ಎಂದ್ರು. ಅಪಾಮಪಿ ಏತದೇವ ಶರೀರಾಖ್ಯಂ ಶೃಂಗಂ. अपामपि एतदेव शरीराख्यं शृङ्गम् ನಾಣ್ಯದಿತ್ಯಮಾದಿ ಸಮಾನ ಮನ್ಯತೆ. अन्यदित्येवमादि समानमन्यत्. ಅಪ್ಪಿಗೂ ಇದೇ ಶರೀರವೇ ಕಾರ್ಯ. ಈ ಶರೀರವೇ ಅಪ್ಪಿಗೂ ಕಾರ್ಯ, ಅನ್ನಕ್ಕೂ ಕಾರ್ಯ. ಅದು ಅಪ್ಪು ಕಾರ್ಯ ಅಲ್ಲ, ಅಪ್ಪಿಗೂ ಈ ಶರೀರವೇ ಕಾರ್ಯ. ಅಪ್ಪು ಕಾರಣ, ಶರೀರ ಕಾರ್ಯ. ಅನ್ನಕ್ಕೆ ಹೇಗೆ ಶರೀರ ಕಾರ್ಯವೋ, ಅನ್ನ ಕಾರಣವೋ, ಅಪ್ಪು ಈ ಶರೀರಕ್ಕೆ ಕಾರಣ, ಶರೀರ ಕಾರ್ಯ. ಅಪ್ಪಿಗೂ ಶೃಂಗ ಅಂದ್ರೆ ಅಪ್ಪಿಗೆ ಶೃಂಗ ಅಂದ್ರೆ ಅಪ್ಪಿಗೆ ಅಪ್ಪೆ ಶೃಂಗ ಅಂತಲ್ಲ, ಅಪ್ಪಿನ ಶೃಂಗ ಅಂತ ಅರ್ಥ. ಕನ್ನಡ ಅಪ್ಪಿಗೂ ಈ ಶರೀರವೇ ಶೃಂಗವು ಅಂದ್ರೆ ಅಪ್ಪಿಗೆ ಶೃಂಗತ್ವ ಅಂತ ಅರ್ಥ ಅಲ್ಲ. ಶರೀರ ಶೃಂಗ, ಅಪ್ಪಿಗೆ. ಅಪ್ಪೇನಾಯ್ತು, ಕಾರಣ ಆಯ್ತು. ಶರೀರ ಶೃಂಗ ಅಂತ ಆದ್ರೆ ಶೃಂಗ ಅಂದ್ರೆ ಕಾರ್ಯ ಅಂತ ಆದ್ರಿಂದ ಅಪ್ಪಿಗೂ ಶರೀರವೇ ಶೃಂಗ ಅಂದ್ರೆ ಅಪ್ ಕಾರಣ, ಶರೀರ ಶೃಂಗ ಅಂತ ಆಯ್ತು.
ಮಧ್ಯಮದಾಗಿರ್ತಕ್ಕಂತಹ ಹಿಂದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಏನು ಶಾಸ್ತ್ರಾರ್ಥ ಏನು ವಿಚಾರ ಇಲ್ಲ. ಏನು ಬಾಯಾರಿಕೆ ತೇಜಸ್ಸಿಂದ ಆಗತ್ತೆ, ಹಸಿವು ಅನ್ನೋದು ನೀರಿನಿಂದ ಆಗುತ್ತೆ ಅಂತ ಇದ್ದಾರೆ. ಹಸಿವು ಆಗೋದಕ್ಕೆ ನೀರ್ ಕಾರಣ, ಬಾಯಾರಿಕೆ ಆಗೋದಕ್ಕೆ ತೇಜಸ್ ಕಾರಣ. ಶಾಸ್ತ್ರ ಹೇಳೋದು ಅಷ್ಟೇ. ಈಗ ಪಿಪಾಸತಿ ಅನ್ನೋದು ತೇಜಸ್ಸಿಗೆ ಹೆಸರು, ಅಶಿಶಿಸತಿ ಅನ್ನೋದು ನೀರಿಗೆ ಹೆಸರು. ಆ ಲೋಕದಲ್ಲಿ ಬಾಯಾರಿಕೆಗೆ ಅಶಿಶಿತಿ ಇತ್ತು, ಪಿಪಾಸತಿ ಇತ್ತು, ಹಸಿವಿಗೆ ಅಶಿಶಿ ಎಂದು ಹೆಸರಿಟ್ಟಿದ್ದಾರೆ. ಹಸಿವಾದ ಅಶಿಶಿ ಶಕ್ತಿ, ಬಾಯಾರಿಕೆ ಆದ ಪಿಪಾಸತಿ ತಿಳ್ಕೊಂಡಿದ್ದಾರೆ. ಹಸಿವಾಗೋದಕ್ಕೂ ಬಾಯಾರಿಕೆ ಆಗೋದಕ್ಕೂ ನೀರು ತೇಜಸ್ಸು ಕಾರಣ. ಆ ಕಡೆಗೆ ಎಷ್ಟಿದ್ದೀರಿ ಧ್ವನೇನು ಕಮೋಲಗ್ಗ ಸ್ಯಾತ್ ತಸ್ಯ ಕಮೋಲಗ್ಗ ಸ್ಯಾತ್ ಅನ್ಯತ್ರ ಅಧ್ಯಃ ಅಭ್ಯ ಸೌಮ್ಯ ಶೃಂಗೇನ ತೇಜೋ ಮೂಲಮನ್ವಿಚ್ಛ ತೇಜಸಾ ಸೌಮ್ಯ ಶೃಂಗೇನ ಸನ್ಮೂಲಮನ್ವಿಚ್ಛ ಸನ್ಮೂಲಾ ಸೌಮ್ಯೈಮಾ ಸರ್ವಾಃ ಪ್ರಜಾಃ ಸದಾಯಿತನಾ ಸತ್ಪ್ರತಿಷ್ಠಾಃ ಯಥಾನುಕೂಲಸೌಮ್ಯೈಮಾಸ್ತಿಸ್ರೋ ದೇವತಾಃ ಪುರುಷಂ ಪ್ರಾಪ್ಯ ಸರ್ವತ್ರೈಕೈಕಾ ಭವತಿ ತದುಕ್ತಂ ಪುರಸ್ತಾದೇವ ಭವತಿ ಅಸ್ಯ ಸೌಮ್ಯ ಪುರುಷಸ್ಯ ಪ್ರಯತಃ ವಾಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾನ್ ದೇವತಾಯಾ ತಸ್ಯ ಕ್ವಮೂಲಗ್ಗ ಸ್ಯಾದ್ ಯತ್ರ ಅಧ್ಯಃ ಅಧ್ಯಃ ಸೌಮ್ಯ ಶೃಂಗೇನ ತೇಜೋ ಮೂಲಮನ್ವಿಚ್ಛ ತೇಜಸಾ ಸೌಮ್ಯ ಶೃಂಗೇನ ಸನ್ಮೂಲಮನ್ವಿಚ್ಛ ತನ್ಮೂಲಾ ಸೌಮ್ಯೈಮಾ ಸರ್ವಾಃ ಪ್ರಜಾಃ ತದಾಗತನಾಃ ಸತ್ಪ್ರತಿಷ್ಠಾಃ ಯಥಾನುಕೂಲ ಸೌಮ್ಯ ಇಮಾಸ್ತಿಸ್ರೋ ದೇವತಾಃ ಪುರುಷಂ ಪ್ರಾಪ್ಯ ತ್ರಿವೃತ್ತವದೇಕೈಕಾ ಭವತಿ ತದುಕ್ತಂ ಪುರಸ್ತಾದೇವ ಭವತಿ ಅಸ್ಯ ಸೌಮ್ಯ ಪುರುಷಸ್ಯ ಪ್ರಯತೋ ವಾಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾನ್ ದೇವತಾಯಾ ತಸ್ಯ ವಾ ಮೂಲಂ ಸ್ಯಾತ್ ಅನ್ಯತ್ರ ಅದ್ಭ್ಯಃ ಅದ್ಭಿಃ ಸೌಮ್ಯ ಶೃಂಗೇನ ತೇಜಃ ಮೂಲಂ ಅನ್ವಿಚ್ಛ ತೇಜಸಾ ಸೌಮ್ಯ ಶೃಂಗೇನ ಸನ್ಮೂಲಂ ಅನ್ವಿಚ್ಛ ಸನ್ಮೂಲ ಸತ್ ಮೂಲಂ ಅನ್ವಿಚ್ಛ ಸನ್ಮೂಲಾಃ ಸೌಮ್ಯ ಇಮಾಃ ಸರ್ವಾಃ ಪ್ರಜಾಃ ಸದಾಯತನಾಃ ಸತ್ಪ್ರತಿಷ್ಠಾಃ ಯಥಾ ನು ಖಲು ಸೌಮ್ಯ ಇಮಾಃ ಗುಣ ಇಟ್ಕೊ, ಹೋಗು ಮುಂದೆ ಹೋಗು. ಅದೇ ಗೊತ್ತಾಗಲ್ಲಿ ಓದ್ಕೊಳ್ಳೋದ ಮಾಡಲ್ಲ. ಆಮೇಲೆ ಓದ್ಕೊಂಡಿದ್ಯಾ? ಏನಿಲ್ಲ, ಸುಳ್ಳು ಅಂತಾರೆ. ಪಾಠ ಓದ್ಕೊಂಡಿದ್ಯಲ್ಲ, ಓದಿದ್ಯಾ? ಇಮಾಃ ತಿಸ್ರಃ ದೇವತಾಃ ಪುರುಷಂ ಪ್ರಾಪ್ಯ ತ್ರಿವೃತ್ ಏಕೈಕಾ ಏಕಾ ಏಕಾ ಭವತಿ ತತ್ ಉಕ್ತಂ ಪುರಸ್ತಾತ್ ಏವ ಭವತಿ ಅಸ್ಯ ಸೌಮ್ಯ ಪುರುಷಸ್ಯ ಪ್ರಯತಃ ವಾಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಃ ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಅದಕ್ಕೆ ಇನ್ನೇನ್ ತಾನೇ ಮೂಲವಾದಿ ತುಮಗೋ ತಸ್ಯ ಕೊಮೂಲಂಶ ಅನ್ನತ್ತದ್ದ ನೀರಲ್ಲದೆ. ಅದಕ್ಕೇನೆ ಆ ಶರೀರಕ್ಕೆ ಅನ್ನಕ್ಕೆ ನೀರಲ್ಲದೆ ಇನ್ಯಾವ್ದು ಮೂಲವಾದೀತ? ಶರೀರಕ್ಕೂ ಅನ್ನಕ್ಕೂ ನೀರೇ ಮೂಲ. ಹಾಗೆ ನೀರು ಶೂನ್ಯವಾಗಿದೆ. ನೀರೆಂಬ ಕಾರ್ಯದಿಂದ ತೇಜಸ್ಸೆಂಬ ಮೂಲವನ್ನು ಹುಡುಕೋ, ತೇಜಸ್ಸೆಂಬ ಕಾರ್ಯದಿಂದ ಸತ್ಯೆಂಬ ಮೂಲವನ್ನು ಹುಡುಕೋ. ಈ ಮಗು ಈ ಎಲ್ಲಾ ಪ್ರಜೆಗಳು ಸದಾಯಿತನಾಹ ಸನ್ಮೂಲ, ಸತ್ಯನ್ನೇ ಮೂಲವಾಗಿ ಉಳ್ಳವುಗಳಾಗಿವೆ, ಸತ್ಯ ಕಾರಣವಾಗಿವೆ. ಸತ್ಯ ಆಯತನ ಅಂದ್ರೆ ನೆಲೆ, ಸತ್ಯ ಪ್ರತಿಷ್ಠೆ ಒಂದಾಗೋ ಜಾಗ. ಇದು ಯಾವ ರೀತಿ ಮೂರು ದೇವತೆಗಳು ಪುರುಷರನ್ನು ಹೊಂದಿ ಒಂದೊಂದು ಮೂರಾಗುತ್ತೋ ಹಿಂದೆ ಹೇಳೋದು ನಾವು. ಅನ್ನವಶಿತಂತೆ ಯಥಾವಿಧೀಯತೆ ಅನ್ನೋದ. ಶರೀರ ಹೊಂದ್ಬಿಟ್ಟು ಒಂದೊಂದು ಮೂರಾಗುತ್ತೆ ಎಂಬುದು ಪ್ರೋತ್ಸಾಹದೇವ
ಇಂದ್ರಿಯಗಳಾಗಿದ್ದೀವಿ. ಹೇ ಸೌಮ್ಯ, ಅಸ್ಯ ಪುರುಷಸ್ಯ, ಈ ಪುರುಷನು ಪ್ರಯತ್ನ ಸಾಯಕ್ಕೆ ಹೊರಟಂತಹ ಪುರುಷನಿಗೆ ಏನಾಗುತ್ತೆ, ಸಾಯುವಾಗ ಅಷ್ಟು ಇಂದ್ರಿಯಗಳು ಮನಸ್ಸಲ್ಲಿ ಒಂದಾಗತ್ತೆ. ಅದನ್ನ ವಾಕ್ ಮನಸ್ಸಿನ, ವಾಕದ ಉಪಲಕ್ಷಣ. ಫಾರ್ ಎಕ್ಸಾಂಪಲ್, ವಾಗಿಂದ ಒಂದೇ ಅಲ್ಲ, ವಾಕು, ಕಣ್ಣು, ಕಿವಿ ಎಲ್ಲವೂ ಕೂಡ ಮನಸ್ಸಲ್ಲಿ ಆಡ್ತದೆ. ಮನಸ್ಸು ಏನಾಗುತ್ತೆ, ಮನಸ್ಸು ಪ್ರಾಣದಲ್ಲಿ ಆಗತ್ತೆ. ಪ್ರಾಣದಲ್ಲಿ ಮುಖ್ಯ ಪ್ರಾಣ ಬಿಸಾಟ ಆಗ್ತಾ ಇರುತ್ತೆ, ಮಣ್ಣು ವ್ಯಾಪಾರ ಹೋಗುತ್ತೆ. ಆಮೇಲೆ ಪ್ರಾಣ ಏನಾಗುತ್ತೆ ಅಲ್ಲಿ ಬಿಸಿ, ಉದಾಹರಣೆಯಲ್ಲಿ ಬಿಸಿ ಇರಲ್ಲ, ಪ್ರಾಣ ಹೋಗುತ್ತೆ, ಬಿಸಿ ಇರುತ್ತೆ. ಆ ಬಿಸಿ ಏನಾಗುತ್ತೆ, ಪರದೇವತೆಯಲ್ಲಿ ಪರಮಾತ್ಮ ಒಂದಾಗುತ್ತೆ, ಸತ್ಸಂಗ ಒಂದಾಗುತ್ತೆ. ಸಾಮರ್ಥ್ಯಾತ್ ತೇಜಸೋಪಿ ಏತದೇವ ಶರೀರಾಖ್ಯಂ ಶೃಂಗಂ. ಸಾಮರ್ಥ್ಯಾತ್ ತೇಜಸೋಪ್ಯೇತದೇವ ಶರೀರಾಖ್ಯಂ ಶೃಂಗಂ. ಅರ್ಥಬಲದಿಂದ ಈ ಶರೀರ ಎಂಬುವಂತಹ ಕಾರ್ಯವು ತೇಜಸ್ಸಿನ ಕಾರ್ಯವೂ ಆಗಿದೆ. ಅನ್ನದ ಕಾರ್ಯ ಹೇಗೋ, ಅಪ್ಪಿನ ಕಾರ್ಯ ಹೇಗೋ, ತೇಜಸ್ಸಿನ ಕಾರ್ಯವೂ ಆಗಿದೆ. ಯಾಕೆ ತೇಜಸ್ಸಿನ ಕಾರ್ಯ ಅಪ್ಪು, ಅಪ್ಪಿನ ಕಾರ್ಯ ಅನ್ನ, ಭೂಮಿ, ಭೂಮಿ ಕಾರ್ಯ ಅನ್ನ, ಅನ್ನದ ಕಾರ್ಯ ದೇಹ ಆದ್ಮೇಲೆ ತೇಜಸ್ಸಿನ ಕಾರ್ಯವೂ ಆಯ್ತು ಶರೀರ, ಅಪ್ಪಿನ ಕಾರ್ಯವೂ ಹೌದು, ಅನ್ನದ ಕಾರ್ಯವೂ ಹೌದು ಶರೀರ. ಅಥವಾ ಅಪ್ಶೃಂಗೇನ ದೇಹೇನ ಆಪೋ ಮೂಲಮನ್ನಿಚ್ಛ. ಶೃಂಗೇನ ದೇಹೇನ ಅಪೋ ಮೂಲಂ ಗಮ್ಯತೆ. ಅಪ್ಪೆಂಬ ಕಾರ್ಯದಿಂದ, ಅಪ್ಪಿನ ಕಾರ್ಯವಾಗಿದೆ ಇದರಿಂದ ದೇಹವನ್ನ ಅಪ್ಪೆ ಮೂಲ ಎಂಬುದಾಗಿ ತಿಳ್ಕೊ. ಅಪ್ಪಿ ಶೃಂಗ ಕಾರ್ಯ ಎಂಬುದಾಗಿ ಗುರುತು ಮಾಡ್ಕೋ. ಅಪ್ಪೆ ಮೂಲ ಇದಕ್ಕೆ, ದೇಹಕ್ಕೆ ತಿಳ್ಕೋ. ಅದ್ಭುಶೃಂಗೇನ ಗಮ್ಯತೆ. ತೇಜೋ ಮೂಲಂ ಗಮ್ಯತೆ. ಅಪ್ಪು ಕಾರ್ಯ ಅಂತ ಆಗೋದ್ರಿಂದ ಅಪ್ಪಿಗೆ ಕಾರಣ ತೇಜಸ್ಸು ಅಂತ ಗೊತ್ತಾಗುತ್ತೆ. ತೇಜಸಾ ಶೃಂಗೇನ ತೇಜಸಾ ಶೃಂಗೇನ ಸನ್ಮೂಲಂ ಗಮ್ಯತೆ ಪೂರ್ವವತ್. ಸನ್ಮೂಲಂ ಗಮ್ಯತೆ ಪೂರ್ವವತ್. ಕಾರಣದಿಂದ ಸತ್ತೆಂಬ ಕಾರಣವೂ ಗೊತ್ತಾಗತ್ತೆ, ತಿಳಿಬರುತ್ತೆ. ಹಿಂದಿನಂತೆ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಅರ್ಥ ಮಾಡಿದ್ವಿ, ವ್ಯಾಖ್ಯಾನ ಮಾಡಿದ್ವಿ, ಹಾಗೆ ಮಾಡ್ಕೊಂಡಿದ್ದೇನೆ. ಆಮೇಲೆ ಏವಂ ಹಿ ತೇಜೋಬನ್ನಮಯಸ್ಯ ದೇಹಶೃಂಗಸ್ಯ ದೇಹಶೃಂಗಸ್ಯ ಅಜಾರಂಭಣ ಮಾತ್ರಸ್ಯ ಅನ್ನಾದಿ ಪರಂಪರೆಯ ಸತ್ಯಂ ಸನ್ಮೂಲಂ. ಪರಮಾರ್ಥ ಸತ್ಯಂ ಸನ್ಮೂಲಂ. ಈ ರೀತಿಯಾಗಿ ತೇಜೋ ಅಪ್ಪು ಅನ್ನಮಯ, ತೇಜಸ್ಮಯ, ಅಪ್ಪಿನಮಯ, ಅನ್ನಮಯ, ತೇಜೋಬನ್ನಮಯ. ತೇಜಸ್ಸು ನೀರು, ಭೂಮಿ, ಅಥವಾ ಅನ್ನ, ಇದರ ಮಯವಾಗಿದೆ ದೇಹವೆಂಬ ಕಾರ್ಯ. ಅವಾಗ ಏನಾಯ್ತು, ಕಾರ್ಯವೆಂಬುದು ವಾಚಾರಂಭ ಮಾತ್ರ ತಾನೆ. ಗಡಿ ಹೇಗೆ ಬರೀ ಬಾಯಿ ರೀತಿ ಮಣ್ಣಿಗಿಂತ ಬೇರೆ ಇಲ್ವೋ, ದೇಹವು ತೇಜೋಬನ್ನಕ್ಕಿಂತ ಬೇರೆ ಅಲ್ಲ ಅಂತ ಆಯ್ತು. ದೇಹ ಅನ್ನೋದು ವಾಚಾರಂಭ ಮಾತ್ರವಾಗುತ್ತೆ. ಅವು ಅನ್ನಾದಿ ಪರಂಪರೆಯಿಂದ ಪರಮಾರ್ಥ ಸತ್ಯವಾದ ಸತ್ಯ ಇದಕ್ಕೆ ಮೂಲ. ಸತ್ಸ್ವರೂಪವೇ ಈ ದೇಹಕ್ಕೆ ಮೂಲ, ಈ ಪ್ರಪಂಚಕ್ಕೆ ಮೂಲ. ದೇಹಕ್ಕೆ ಒಂದೇ ಅಲ್ಲ, ದೇಹ ಉಪಲಕ್ಷಣ, ಇಡೀ ಪ್ರಪಂಚಕ್ಕೆ ಅಭಯಂ ಅಸಂತ್ರಾಸಂ ನಿರಾಯಾಸಂ ಸನ್ಮೂಲಂ ಅನ್ವಿಚ್ಛಾ ಇತಿ. ವಯಂ ಅಸಂತ್ರಾಸಂ ನಿರಾಯಾಸಂ ಸನ್ಮೂಲಂ ಅನ್ವಿಚ್ಛಾ ಇತಿ. ಉತ್ತಂ ಗಮಯಿತ್ವಾ ಅಶಿಶಿಷತಿ ಪಿಪಾಸತೀತಿ. ಅಶಿಶಿಷತಿ ಪಿಪಾಸತೀತಿ. ನಾಮ ಪ್ರಸಿದ್ಧಿದ್ವಾರೇಣ ಇದನ್ಯತ್ ಇಹ ಅಸ್ಮಿನ್ ಪ್ರಕರಣೆ ತೇಜೋಬನ್ನಾನಾಂ ಪುರುಷೇಣ ಉಪಯುಜ್ಯಮಾನಾನಾಂ ಕಾರ್ಯಕರಣ ಸಂಘಾತಸ್ಯ ದೇಹಶೃಂಗಸ್ಯ ಸಾಂಕರ್ಯೇಣ ಉಪಚಯಕರತ್ವಂ ವಕ್ತವ್ಯಂ. ಪ್ರಾಪ್ತಂ. ಉಕ್ತಮೇವ ದ್ರಷ್ಟವ್ಯಮಿತಿ ತದಿಹ ಉಕ್ತಮೇವ ದ್ರಷ್ಟವ್ಯಂ ಇತಿ ಪೂರ್ವೋಕ್ತಂ ವ್ಯಪದಿಶತಿ. ಹೆದರಿಕೆಯೇ ಇಲ್ಲದ, ತ್ರಾಸ ಆಯಾಸವಿಲ್ಲದೆ ಇರುವ, ಯಾವ ಬಳಲಿಕೆಯೂ ಇಲ್ಲದೆ ಇರುವ, ಉದ್ವೇಗವಿಲ್ಲದ ಅಂತ, ಭಯ ಇಲ್ಲ, ಉದ್ವೇಗವಿಲ್ಲದ, ಆಯಾಸವಿಲ್ಲದ ಸತ್ಯಂಬ ಮೂಲವನ್ನು ಹುಡುಕೋ ಅಂತ ಹೇಳಿ ಯಾರೋ ತಂದೆ ಮಗನಾದಂತಹ ಶ್ವೇತಕೇತುವಿಗೆ ಅನ್ವಿಚ್ಛಾ ಉತ್ತಮ ಅನ್ವಿಚ್ಛಾ ಇದೆ, ಮಗನನ್ನ ಹುಡುಕಪ್ಪ ಅಂತ ಹೇಳಿ ಗಮಯಿಸ್ತಾ ತಿಳಿಸ್ಕೊಟ್ಟು, ಆಮೇಲೆ ಅಶಿಶಿಷತಿ ಪಿಪಾಸತಿ ಅಂತ ಹೇಳಿ ಎರಡು ನಾಮ ಇದೆಯಲ್ಲ, ಈ ಎರಡು ನಾಮದ ಪ್ರಸಿದ್ಧಿಯಿಂದಲೂ ಕೂಡ ಈ ಪ್ರಕರಣದಲ್ಲಿ ನೀರಿನ ತೇಜೋಬನ್ನಗಳ ಕಾರ್ಯವನ್ನ ಪುರುಷನು ಪುರುಷನು ಉಪಯೋಗ ಮಾಡುವಂತಹ ತೇಜೋಬನ್ನಗಳು ಹೊರಗಡೆ ಇದೆ. ತೇಜೋಬನ್ನಗಳು ಅವುಗಳನ್ನು ಇವನು ಉಪಯೋಗಿಸ್ತಾನೆ. ಹೀಟನು ಬಿಸಿ ಕಾಫಿ ಕುಡಿತಾನೆ, ಬಿಸಿ ಅಡಿಗೆ ಸಾರು ಊಟ ಮಾಡ್ತಾನೆ, ತೈಲ ಉಪಯೋಗಿಸ್ತಾನೆ, ತುಪ್ಪ ಇತ್ಯಾದಿಗಳನ್ನ
ನೀರು ಅನ್ನವನ್ನು ಉಪಯೋಗಿಸ್ತಾನೆ. ಪುರುಷನು ಉಪಯೋಗಿಸುವಂತಹ ತೇಜೋಬಂಧಗಳಿಂದ ಈ ಕಾರ್ಯಗಳ ಸಂಘಾತ ಆಗ್ತಿದೆ. ದೇಹೇಂದ್ರಿಯ ಗುಂಪು ಇದು ದೇಹಶುಂಗಸ್ಯ ದೇಹವೆಂಬ ಕಾರ್ಯಕ್ಕೆ ತಮ್ಮ ಜಾತಿಯ ಸಾಂಕರ್ಯವನ್ನು ಮಾಡದೆ ಸ್ವಜಾತಿ ಅಸಾಂಕರ್ಯ ಸ್ವಜಾತಿಯ ಕಲಬೆರಕೆ ಮಾಡಿದ ಜಾತ್ಯ ಸಾಂಕರ್ಯ ಮಾಡಬಾರ್ದು. ತನ್ನ ಜಾತಿಯೊಡನೆ ಸಂಕರ ಆಗದೇನೆ ಉಪಶೇಖರ ಅದದಾಗೆ ಇರುತ್ತೆ ಅಂತ ಏನಿದೆ ಸಜಾತಿ ಅಸಾಂಕರ್ಯಣ ಸಜಾತಿ ಅಸಾಂಕರ್ಯಣ ಸಜಾತ್ಯ ಸಾಂಕರ್ಯಣ ಜಾತ್ಯ ಇಲ್ಲ. ತನ್ನ ಜಾತಿಯ ಸಂಕರವಿಲ್ಲದೆ ಅದರದೇ ಅನ್ನ ಅನ್ನವಾಗೇ ಇದೆ, ನೀರಾಗೇ ಇದೆ, ತೇಜಸ್ಸಾಗಿದೆ. ಆ ರೀತಿ ಉಪಚಯ ಮಾಡುತ್ತೆ ಎಂಬುದನ್ನು ಹೇಳಬೇಕು ಅಂತ ಹೇಳಿ ಅದು ಹಿಂದೆ ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೆ. ತದುಕ್ತಂ ಪುರಸ್ತಾದೇವ. ಈ ವಿಚಾರ ನಾವು ಅನ್ನ ತಿಂದ್ರೆ 3 ಆಗುತ್ತೆ. ದಪ್ಪವಾದ ಮಲ, ಮಧ್ಯವಾದ ಮಾಂಸ, ಸೂಕ್ಷ್ಮವಾದ ಮನಸ್ಸು. ನೀರು 3 ಆಗುತ್ತೆ. ದಪ್ಪವಾದ ಮೂತ್ರ, ಮಧ್ಯಮವಾದ ರಕ್ತ, ಸೂಕ್ಷ್ಮವಾದ ಪ್ರಾಣ. ತೇಜಸ್ 3 ಆಗುತ್ತೆ. ದಪ್ಪವಾದ್ದು ಅಸ್ಥಿ, ಮಜ್ಜ, ವಾಕ್. ಈ ರೀತಿಯಾಗಿ ಹೇಳಾಗಿದೆ ಈ 3 ವಿಚಾರವನ್ನು. ಯಥಾನು ಖಲು ಸೌಮ್ಯ ಯಥಾನು ಖಲು ಸೌಮ್ಯ ಏನ ಪ್ರಕಾರೇಣ ತೇಜೋಬನ್ನಾಖ್ಯಾಃ ತಿಸ್ರೋ ದೇವತಾಃ ತಿಸ್ರೋ ದೇವತಾಃ ಗೃಹಂ ಪ್ರಾಪ್ಯ ಪ್ರವೃತ್ರವದೇಕೈಕಾ ಭವತಿ ತದುಕ್ತಂ ಪುರಸ್ತಾದೇವ ಭವತಿ ಅನ್ನಮಚಿತಂತ್ರ ಯಥಾ ವಿಧೀಯತೆ ಇತ್ಯಾದಿ. ಯಾವ ರೀತಿ ಎಂಬುದು ಈ ತೇಜೋಬನ್ನ 3 ದೇವತೆಗಳು ಈ 3 ಪುರುಷರನ್ನ ಹೊಂದಿ ಮನುಷ್ಯರನ್ನ ಹೊಂದಿಬಿಟ್ಟು ಒಂದೊಂದು 3 ಆಗುತ್ತೆ ಅನ್ನೋದು ಹೇಗೆ ಗೊತ್ತಾಕೋಬೇಕೋ ಅದನ್ನ ನಾವು ಹಿಂದೆ ಅನ್ನಮಸಿದಂತೆ ಯಥಾವಿಧೀಯತೆ ಅನ್ನುವ ಮಂತ್ರ ಭಾಗದಿಂದ ತಿಳಿಸ್ಕೊಟ್ಟಿದ್ದೀವಿ. ಅಲ್ಲೇ ವಿಚಾರ ಬಂದಾಗಿದೆ. ಅದನ್ನ ಮತ್ತೆ ಅನುವಾದ ಮಾಡ್ಕೋತಾ ಇದ್ದಾರೆ. ತತ್ರೈವ ಉಕ್ತಂ ನದೀನಾಂ ಅಚಿತಾನಾಂ ಯೇ ಮಧ್ಯಮಾಃ ಧಾತವಃ ತೇ ಸಾಕ್ತಧಾತುಕಂ ಶರೀರಂ ಉಪಚಿನ್ವಂತಿ. ಉಕ್ತಂ ಮಾಂಸಂ ಭವತಿ ಲೋಹಿತಂ ಭವತಿ ಮಜ್ಜಾ ಭವತಿ. ಮಾಂಸಂ ಭವತಿ ಲೋಹಿತಂ ಭವತಿ ಮಜ್ಜಾ ಭವತಿ ಇತಿ. ಅಲ್ಲೇ ಹೇಳಿದ್ರು ತಿಂದಂತಹ ಅನ್ನವೇ ಮುಂತಾದವುಗಳಲ್ಲಿ ಮಧ್ಯಮವಾದ ಧಾತುಗಳಿದೆ. ಅದು ಸಪ್ತಧಾತು ಶರೀರನ ವಿಷಯ ಮಾಡುತ್ತೆ, ಕೂಡ್ಸುತ್ತೆ, ಬೆಳೆಸುತ್ತೆ, ದಪ್ಪ ಮಾಡುತ್ತೆ. ಅದೇ ಮಾಂಸ ಆಗುತ್ತೆ, ಲೋಹಿತವಾಗುತ್ತೆ, ಮಜ್ಜ ಆಗುತ್ತೆ ಅಂತ ಹೇಳಿ ಹಿಂದೆ ಹೇಳಿದೀವಿ. ಅದ್ರ ವಿಚಾರವನ್ನೆಲ್ಲ ಹಿಂದೆ ಹೇಳಾಗಿದೆ. ಯೇ ಅನಿಷ್ಠಾಃ ಧಾತವಃ ಮನಃಪ್ರಾಣಂ ವಾಚಂ ದೇಹಸ್ಯ ಅಂತಃಕರಣಸಂಘಾತಮುಪಚಿನ್ವಂತೀತಿ. ಅದೇ ತೇಜೋಬಂಧಗಳ ಸೂಕ್ಷ್ಮ ಧಾತುಗಳು ಅನ್ನದ್ದು ಮನಸ್ಸು, ನೀರಿಂದು ಪ್ರಾಣ, ತೈಜಸ್ಸಿಂದು ವಾಕು. ದೇಹದ ಒಳಗಿರುವ ಸಂಘಾತವನ್ನ ಉಪಚಯ ಮಾಡುತ್ತೆ, ಕೂಡ್ ಹಾಕುತ್ತೆ, ಬೆಳೆಸುತ್ತೆ ಅಂತ ಹೇಳಾಗಿದೆ. ಉಕ್ತಂ ತನ್ಮನೋಭವತಿ ಸ ಪ್ರಾಣೋಭವತಿ ಸ ವಾಗ್ಭವತಿ. ಉಕ್ತಂ ತನ್ಮನೋಭವತಿ ಸ ಪ್ರಾಣೋಭವತಿ ಸ ವಾಗ್ಭವತಿ ಎಂಬುದಾಗಿ ಹೇಳಾಗಿದೆ. ಅದು ಮನಸ್ಸಾಗುತ್ತೆ, ಅನ್ನ ಮನಸ್ಸಾಗುತ್ತೆ, ನೀರು ಪ್ರಾಣ ಆಗುತ್ತೆ, ತೇಜಸ್ಸು ವಾಕ್ ಆಗುತ್ತೆ ಅಂತ ಹೇಳಾಗಿದೆ. ಮತ್ತೆ ಇನ್ನೊಂದ್ಸಲ ಮಂತ್ರ ಬರ್ಕೊಳ್ತಾ ಇದ್ದಾರೆ ಸ್ವಾಮಿ. ಶ್ರುತಿ 2 ಸಲ ಬಂದಿಲ್ಲ, ಸ್ವಾಮಿ ಬರ್ಕೊಂಡಿದ್ದಾರೆ. ಅಸ್ಯ ಪ್ರಯತ್ನೋ ವಾಂಗ್ ಮನಸ್ಸು ಸಂಪದ್ಯತೆ ಮನಃಪ್ರಾಣೇ ಪ್ರಾಣತೇಜ ಪರಸ್ಯಾಂ ದೇವತಾಯಾಂ. ಅಸ್ಯ ಪುರುಷಸ್ಯ ಪ್ರಯತೋ ವಾಂಗ್ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ತೇಜಃ ಪರಸ್ಯಾಂ ದೇವತಾಯಾಂ. ಆಯ್ತು, ಪರಿಶೀಲನೆ ಮಾಡಿದೆ. ಅದನ್ನೇ ಇನ್ನೊಂದ್ಸಲ ಬರ್ಕೊಂಡು, ಇನ್ನೊಂದ್ಸಲ ಇಲ್ಲ, ಶ್ರುತಿ ಇಲ್ಲ, ಇದು ಸ್ವಾಮಿ ಬರ್ಕೊಂಡಿರೋದು. ಟಿಪ್ಪಣಿ ಹೊಡೆದ ನೋಡು, ಮತ್ತೆ ಬರ್ಕೊಂಡಿದೀವಿ ಅಂತ. ಅಲ್ಲಿ ಮಂತ್ರ ಇನ್ನೊಂದ್ಸಲ ಬರ್ಕೊಂಡಿದ್ದಾರೆ. ಅರ್ಥಕ್ಕೆ ಬೇಕಿರ್ಲಿಲ್ಲ, ಹಂಗೆ ಭಾಷೆ ಬರ್ಬೋದಾಗಿತ್ತು. ಏನೋ ಇದ್ಕೊಂಡು ಗೊತ್ತಾಗತ್ತೆ ಭಾಗ ಮಾಡಿದ್ದಾರೆ. ಈ ಸಾಯಕ್ ಹೊರಟಂತಹ ಪುರುಷನ ವಾಕು ಮನಸ್ಸಲ್ಲಿ ಸೇರ್ಕೊಳ್ಳುತ್ತೆ, ಮನಸ್ ಪ್ರಾಣದಲ್ಲಿ, ಪ್ರಾಣ ತೇಜಸ್ಸಲ್ಲಿ, ತೇಜ ಪರದೇವತೆಯಲ್ಲಿ ಅಂತ ಮಂತ್ರ ಅರ್ಥ. ಸ್ವಯಂ ಪ್ರಾಣಕರ್ಣ ಸಂಘಾತಃ ದೇಹೇ ವಿಶೀರ್ಣೆ ದೇಹಾಂತರಂ ಜೀವಾಧಿಷ್ಠಿತಃ येन क्रमेण पूर्वदेहात् प्रच्युतः गच्छति तदाह. ಈ ಪ್ರಾಣಕರ್ಣ ಸಂಘಾತ, ಪ್ರಾಣ ಮತ್ತೆ ಇಂದ್ರಿಯ
ಈ ಗುಂಪು ಇದೆಯಲ್ಲ, ಸಂಘಾತದ ಗುಂಪು ಒಟ್ಟಾಗಿರುವಂತಹ ದೇಹ ಯಾವಾಗಲೂ ಸಾಯ್ತದೆ, ವಿಷಯವಾಗಿ ಸಾಯೋದು. ಯಾವತ್ತೂ ಸತ್ತಾಗ ಅವಾಗ ಈ ಜೀವಾಧಿಷ್ಠಿತವಾಗಿ ಈ ಪ್ರಾಣ ದೇಹಾಂತರಕ್ಕೆ ಹೋಗ್ತಾನ. ಯಾವ ಕ್ರಮದಿಂದ ದೇಹಾಂತರದಿಂದ ಹೋಗುತ್ತಾನೋ, ಹಿಂದಿನ ದೇಹದಿಂದ ಜಾರದವನಾಗಿ ಮತ್ತು ದೇಹಾಂತರಕ್ಕೆ ಹೋಗುತ್ತಾನೋ ಅದನ್ನು ಹೇಳುತ್ತೇವಲ್ಲ. ಜೀವ ಇವು ತತ್ವ ವಿಚಾರದಲ್ಲಿ ಇನ್ನು ಹೋಗೋದಿಲ್ಲ, ಅವನು ಇದಾಗೋದಿಲ್ಲ, ಏನಾಗೋಲ್ಲ. ತಗೊಳ್ತೀನಿ. ಅವನು ಸಾಯೋದು ಇಲ್ಲ, ಹೋಗೋದಿಲ್ಲ, ಮಾಡೋದಿಲ್ಲ ತತ್ವ ದೃಷ್ಟಿಯಿಂದ. ವ್ಯವಹಾರ ದೃಷ್ಟಿಯಿಂದ ಅವನು ಇದಾಗ್ಬೇಕಲ್ಲ, ಜನ್ಮ ಅಂತ ಹೋಗ್ತಾ ಇದ್ ಒಪ್ಕೊಂಡಿದೀವಲ್ಲ, ಪುಣ್ಯ ಪಾಪ ಅನುಭವಿಸ್ತಾ ಒಪ್ಕೊಂಡಿವಲ್ಲ. ಅದು ಯಾವ ಪ್ರಕಾರದಿಂದ ಅದಾಗುತ್ತೆ ಎಂಬುದನ್ನ ಈಗ ನಾವು ಅದನ್ನು ತೋರಿಸ್ತೀವಿ ಅಂತ ಇದ್ದಾರೆ. ಜನ್ಮಾಂತರಕ್ಕೆ ಹೋಗುವ ಪ್ರಕಾರ ಹೇಗೆ, ಅದು ಹೋಗುವಾಗ ಇವಾಗ ಏನಾಗುತ್ತೆ ಅಂತ ಇಲ್ಲಿ ದೇಹ ಬಿಟ್ಟ ಮೇಲೆ ಏನಾಗುತ್ತೆ ಅಲ್ಲ, ದೇಹ ಬಿಡುವಾಗ ಯಾವ ತರ ಆಗತ್ತೆ. ಅಸ್ಯ ಹೇ ಸೌಮ್ಯ ಪುರುಷಸ್ಯ ಪ್ರಯತಃ ಅಸ್ಯ ಹೇ ಸೌಮ್ಯ ಪುರುಷಸ್ಯ ಪ್ರಯತಃ ಮ್ರಿಯಮಾಣಸ್ಯ ಸಂಪದ್ಯತೆ ಆಂಗ್ಮನಸಿ ಸಂಪದ್ಯತೆ ಉಪಸಂಹ್ರಿಯತೆ. ಮನಸಿ ಉಪಸಂಹ್ರಿಯತೆ. ಇವನಿಗೆ ಈ ಮಗು ಸೌಮ್ಯ ಪುರುಷನಿಗೆ ಅಂದ್ರೆ ಸಹಾಯ ಕೊಟ್ಟಂತಹ ಪುರುಷನಿಗೆ ವಾಕು ಮನಸ್ಸಲ್ಲಿ ಸೇರ್ಕೊಳ್ಳುತ್ತೆ. ಅಂದ್ರೆ ಇಂದ್ರಿಯ ವ್ಯಾಪಾರಗಳನ್ನು ಬರೀ ಮನಸ್ಸಿನಲ್ಲಿ ಯೋಚನೆ ಬರ್ತಾ ಇರುತ್ತೆ, ಏನೇನೋ ಕನಸಲ್ಲಿ ಹಾಕ್ತಾ ಇರುತ್ತೆ. ಸಾಯೋ ಹೊರಟವನಿಗೆ ಮಬ್ಬ ಮನಸ್ಸಿನಲ್ಲಿ ಏನೇನು ವಾಸನೆ ಸಂಸ್ಕಾರ ಇರುತ್ತಲ್ಲ, ಅದು ಎದ್ಕೊಳ್ತಾ ಇರುತ್ತೆ. ಅದ್ರ ಪ್ರಕಾರವಾಗಿ ಜನ್ಮಾಂತರಕ್ಕೆ ಹೋಗೋದು. ಕನಸು ಹೇಗೆ ನಮ್ಗೆ ಇಷ್ಟ ಇಲ್ಲದೆ ಬರುತ್ತೋ ಹಾಗೆ ಸಾಯೋ ಕಾಲದಲ್ಲಿ ಏನೇನೋ ಹಳೆಯ ವಾಸನೆ ಎದ್ಕೊಳುತ್ತೆ. ಮುಂದಿನ ಜನ್ಮವಲ್ಲ ಅವಾಗಲೇ ಬರ್ತದೆ. ಕೋತಿಯ ಹುಟ್ಟಬೇಕಾದ್ರೆ ಬರೀ ಕೋತಿಗಳೇ ಕಾಣ್ತಾ ಇರುತ್ತೆ, ನಾಯ ಹುಟ್ಟಬೇಕಾದ್ರೆ ಬರೀ ನಾಯಿಗಳೇ ಕಾಣ್ತಾ ಇರುತ್ತೆ. ಹಾಗೆ ದೇವತಾ ಪುರುಷ ಹುಟ್ಟಬೇಕಾದ್ರೆ ದೇವತಾ ರೂಪದವರೇ ಕಾಣ್ತಾ ಇರ್ತಾರೆ. ಯಾವ್ಯಾವ ತರಹ ಸಂಸ್ಕಾರ ಕರೆಕ್ಟ್ ಆಗಿದೆಯೋ ಸಾಯೋ ಕಾಲದ ಆ ಸಂಸ್ಕಾರಗಳು ಎದ್ಕೊಳ್ಳುತ್ತೆ ಅವನಿಗೆ. ಆದ್ರೆ ಎದ್ಕೊಳ್ಳೋಕೆ ಬರೀ ಮನೋವ್ಯಾಪಾರದಲ್ಲಿಯೇ ಇರ್ತಾರೆ, ಮನಸ್ಸಲ್ಲಿ ಸೇರ್ಕೊಂಡಿರುತ್ತೆ. ಯದಾಹುರ್ಜಾತಿಯ ನವದತೀತಿ ತದಾಹುರ್ಜ್ಞಾತಯಃ ನ ವದತೀತಿ. ಆಮೇಲೆ ಹೇಳ್ತಾರೆ, ಓ ಇವನೇನು ಮಾತಾಡಲ್ಲ ಕಣ, ನೋಡೋದು ಇಲ್ಲ, ಕೇಳೋದು ಇಲ್ಲ, ಮಾತಾಡೋದಿಲ್ಲ, ಉಸಾಡ್ತಾ ಇದ್ದಾನೆ. ಕನಸು ಬಂತಾ ಇರ್ತೇನೆ, ಅದೇನೋ ಬಾಯಲಾಡ್ತಾ ಇರ್ತಾನೆ, ಏನೇನೋ ಗ್ಯಾಪ್ ಆಗ್ತಾ ಇರುತ್ತೆ, ಹೇಳಕ್ಕಾಗ್ತಿರಲ್ಲ. ಯಾವ್ಯಾವುದೋ ಮಬ್ಬ ಕನಸು ಬರ್ತಾ ಇರುತ್ತೆ, ದೃಶ್ಯ ತೋರಿಸ್ತಾ ಇರುತ್ತೆ ಮನಸ್ಸು. ಆಗ ಅದನ್ನ ಹೇಳ್ತಾ ಸತಿ ಜ್ಞಾನಿಗಳು ಹೇಳ್ತಾರೆ, ಇನ್ನು ಮಾತಾಡಲ್ಲ, ಇವನು ಮಾತಾಡಕ್ ಆಗ್ತಾ ಇಲ್ಲ ಇವನಿಗೆ ಅಂತ. ಮನಃಪೂರ್ವಕೋ ಹಿ ವಾಗ್ವ್ಯಾಪಾರ. ಮನಃಪೂರ್ವಕೋ ಹಿ ವಾಗ್ವ್ಯಾಪಾರ. ಯಾಕೆಂದ್ರೆ ವಾಕ್ಯದ ವ್ಯಾಪಾರ ಮನಃಪೂರ್ವಕ ಅಲ್ಲ ನಡೆಯೋದು. ಹಾಗಾಗಿ ಮನಸ್ಸು ವಾಕಲ್ಲ ಅಡಗಿದೆ, ಮನಸ್ಸು ಮಾತ್ರ ನಿಂತಿರುತ್ತೆ. ಹಿಂದೆ ವ್ಯಾಪಾರ ನಿಂತೋಗಿರುತ್ತೆ, ಕನಸಿನಂತೆ ಇರ್ತಾರೆ, ಮನೋಲೋಕ ಇರ್ತಾರೆ. ಯದ್ವಿ ಮನಸಾ ಧ್ಯಾಯತಿ ತದ್ವಾಚಾ ವದತಿ ಇತಿ ಶ್ರುತೇ. ಯದ್ವೈ ಮನಸಾ ಧ್ಯಾಯತಿ ತದ್ವಾಚಾ ವದತಿ ಇತಿ ಶ್ರುತೇಃ. ಯದ್ಧಿ ಮನಸಾ ಧ್ಯಾಯತಿ ತದ್ವಾಚಾ ಇರ್ಬೇಕು. ಭಾಷಿಕ ಅರ್ಥ ಏನೋ ಬರ ಅದನ್ನೇ ಅಲ್ವೇ ಅಂತ ಶುದ್ಧಾರ್ಥ. ಯಾವುದನ್ನು ಮನಸ್ಸಿನ ಧ್ಯಾನ ಮಾಡ್ತಾನೋ ಅದನ್ನೇ ಮಾತನ್ನು ಹೇಳ್ತಾನೆ. ಏನ್ ಹೇಳ್ಬೇಕು ಯೋಚನೆ ಮಾಡ್ತಾನೋ ಅದನ್ನೇ ಅವನು ಹೇಳ್ತಾನೆ. ಇದು ಹಾಗೆ ಹೇಳ್ತಾ ಇದೆ. ವಾಚಿ ಉಪಸಂಹೃತಾಯ ಮನಸ್ಸಿ ಮನೋವ್ಯಾಪಾರೇಣ ಕೇವಲೇನ ವರ್ತತೆ. ವಾಚ್ಯೋಪಸಂಹೃತಾಯಾಂ ಮನಸಿ ಮನೋವ್ಯಾಪಾರೇಣ ಕೇವಲೇನ ವರ್ತತೆ. ಮನಸ್ಸಿ ಕಾಮ ಆಗ್ಬೇಕು. ವಾಚ್ಯೋಪಸಂಹೃತಾಯಾಂ ಅದಕ್ಕೆ ಮನಸ್ಸಿನಲ್ಲಿ ವಾಕುಪಸಂಹಾರವಾಗಲಾಗಿ ಮನೋವ್ಯಾಪಾರಿನ ಮನಸ್ಸು ಮನೋವ್ಯಾಪಾರ ಒಂದೇ ಅದೊಂದು ಮಾಡ್ತಾ ಇರುತ್ತೆ. ಇದೇನೋ ಹಳೆ ಗ್ಯಾಪ್ ಆಗ್ತಾ ಇರುತ್ತೆ. ಸಂಸ್ಕಾರ ಹೇಗಿದೆಯೋ ಅಂತಕ್ಕಂಥ ಸಂಸ್ಕಾರ ಪುಣ್ಯ ಪಾಪ ತಕ್ಕ ಹಾಗೆ ಸಂಸ್ಕಾರ ಎದ್ಬೋತಾ ಇರುತ್ತೆ. ಮನೋವ್ಯಾಪಾರ ಒಂದರಿಂದಲೇ ಇರ್ತಾರೆ ಅವರು. ಎಲ್ಲ ವ್ಯಾಪಾರವೂ ಅನುಭೋಗಿರ್ತದೆ, ನಿಂತೋಗಿರ್ತದೆ. ಮನೋಪಿ ಯದಾ ಉಪಸಂಹ್ರಿಯತೆ ಮನೋಪಿ ಯದಾ ಉಪಸಂಹ್ರಿಯತೆ ತದಾ ಮನಃ ಪ್ರಾಣಿ ಸಂಪನ್ನಂ ಭವತಿ ಸುಷುಪ್ತಿ ಕಾಲೇ ಇವ. ತದಾ ಮನಃ ಪ್ರಾಣೇ ಸಂಪನ್ನಂ ಭವತಿ ಸುಷುಪ್ತಿ ಕಾಲೇ. ಯಾವಾಗ ಮನಸ್ಸು ಕೂಡ ನಿಂತು ಹೋಗ್ಬಿಡುತ್ತೋ, ವ್ಯಾಪಾರ ನಿಲ್ಲಿಸ್ಬಿಡುತ್ತೋ, ಆವಾಗ ಮನಸ್ಸು ಪ್ರಾಣ ಮೇಲೆ ಒಂದಾಗುತ್ತೆ. ಸುಷುಪ್ತಿ ಕಾಲದ ಹೇಗೆ ಉಸಾಡ್ತಾ ಇರ್ತಾನೆ, ಆದ್ರೆ ಕನಸು ಇಲ್ಲ,
ಇಂದ್ರಿಯ ವ್ಯಾಪಾರವೂ ಇಲ್ಲ, ಎಚ್ಚರವೂ ಇಲ್ಲ. ಎಚ್ಚರ ಅಂದ್ರೆ ಇಂದ್ರಿಯ ವ್ಯಾಪಾರ, ಕನಸು ಅಂದ್ರೆ ಮನೋವ್ಯಾಪಾರ, ಎರಡೂ ಇರಲ್ಲ ಅವನಿಗೆ. ಮನಸ್ಸು ಉಪಸಂಹಾರವಾಯಿತು, ಅಡಗೋಯ್ತು. ಸುಷುಪ್ತಿಲಿ ಇದ್ದಾಗಿರ್ತಾರೆ, ಕೋಮ ಸುಷುಪ್ತಿ. ಸುಷುಪ್ತಿ ಮತ್ತೆ ಎಚ್ಚರ ಬರೋದು, ಕೋಮ ಮರಣಕ್ಕೆ ಹೋಗುತ್ತೆ, ಹೋಗೋದು ಅವಕಾಶ. ಸುಷುಪ್ತಿ ಕಾಲದಲ್ಲಿ ಹೇಗೆ ದ್ವೈತ ದರ್ಶನವಿಲ್ಲದೆ ಇರ್ತಾರೋ ಹಾಗೆ ಮನೋವ್ಯಾಪಾರ ಅಡಗಿದೆ ಆದಾಗ ಯಾವ ದ್ವೈತ ದರ್ಶನ ಇರಲ್ಲ, ಏನು ಕಾಣ್ತಾ ಇರಲ್ಲ. ತದಾ ಪಾರ್ಶ್ವಸ್ಥಾಃ ಜ್ಞಾತಯಃ ನ ವಿಜಾನಾತಿ ಇತ್ಯಾಹುಃ. ತದಾ ಪಾರ್ಶ್ವಸ್ಥಾಃ ಜ್ಞಾತಯೋ ನ ವಿಜಾನಾತಿ ಇತ್ಯಾಹುಃ. ಆಗ ಸಾಯಕ್ಕೆ ಹೊರಟಿರುವಂತಹ ಸಾಯ್ತಾ ಇರುವಂತಹ ಮನುಷ್ಯ ಸುತ್ತಲೂ ಇರುತ್ತಂತಹ ಜ್ಞಾತಿಗಳು ಏನು ತಿಳ್ಕೊಳ್ತಾ ಇಲ್ಲ, ಏನು ಗೊತ್ತಾಗ್ತಿಲ್ಲ ಈಗ ಇವ್ನಿಗೆ ಅಂತಾರೆ, ಮಾತಾಡ್ಕೋತಾರೆ. ಏನು ಅರ್ಥ ಆಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾರೆ. ಪ್ರಾಣಶ್ಚಿತ್ತದ ಊರ್ಧ್ವೋಚ್ಛ್ವಾಸಿ ಸ್ಯಾತ್. ಊರ್ಧ್ವೋಚ್ಛ್ವಾಸಿ ಸ್ವಾತ್ಮನ್ಯುಪಸಂಹೃತ ಭಾಷ್ಯಕರಣಃ. ಅಷ್ಟೇ ತದಾ ಊರ್ಧ್ವೋಚ್ಛ್ವಾಸಿ ಸ್ವಾತ್ಮನ್ಯುಪಸಂಹೃತ ಬಾಹ್ಯಕರಣಃ ವಿದ್ಯಾಯಾಂ ದರ್ಶನಾತ್ ಸಮರ್ಗವಿದ್ಯಾಯಾನ್ ದರ್ಶನಾತ್ ಹಸ್ತಪಾದಾದೀನ್ ವಿಕ್ಷಿಪನ್ ಹಸ್ತಪದಾದೀನ್ ವಿಕ್ಷಿಪನ್ ಮರ್ಮಸ್ಥಾನಾನಿ ನಿಕೃಂತನ್ನಿವ ಮರ್ಮಸ್ಥಾನಾನಿ ನಿಕೃಂತನ್ನಿವ ಉತ್ಸರ್ಜನ್ ಕ್ರಮೇಣ ಉಪಸಂಹೃತಃ ತೇಜಸಿ ಸಂಪದ್ಯತೆ. ಉತ್ಸೃಜನ್ ಕ್ರಮೇಣ ಉಪಸಂಹೃತ ತೇಜಸಿ ಸಂಪದ್ಯತೆ. ತದಾಹು ಜ್ಞಾತಯಃ ನ ಚಲತಿ. ತದಾಹುರ್ಜ್ಞಾತಯಃ ನ ಚಲತೀತಿ. ಯಾವಾಗ ಪ್ರಾಣವು ಕೂಡ ಮೇಲ್ಮೇಲೆ ಉಸಿರಾಡಿಸುವ ಕೂಟಿ ಸೇರಿದಿಂದ ಈಗ ಉಸಿರಾಡ್ತಾ ಇರ್ತಾರೆ, ಆವಾಗ ಊರ್ಧ್ವೋಚ್ಛ್ವಾಸಿ ಆಗುತ್ತಾನೋ ಆಗ ತನ್ನಲ್ಲಿ ಅಡಗಿದ್ದಾಗಿರುವ ಪ್ರಾಣದಲ್ಲಿ ಅಡಗಿದ್ದಾಗಿರುವ ಹೊರಗಿನ ಎಲ್ಲಾ ಕಾರಣವುಳ್ಳವನಾಗಿ ಚಕ್ರಾದಿ ಇಂದ್ರಿಯಗಳು ಮನಸ್ಸು ಎಲ್ಲ ಪ್ರಾಣದಲ್ಲಿ ಅಡಗಿರುತ್ತೆ. ಆ ಬ್ರಹ್ಮಜ್ಞ ವಿದ್ಯೆಯಲ್ಲಿ ಹೇಳಿದ್ದಲ್ಲ, ಯದಾ ಸಮಿತಿ ಪ್ರಾಣೇವ ವಾಗಪ್ಪೇದಿ ಪ್ರಾಣ ಚಕ್ಷು ಪ್ರಾಣ ಶ್ರೋತ್ರ ಪ್ರಾಣ ನಮಃ ಅಂತ. ಪ್ರಾಣನಲ್ಲಿಯೇ ವಾಕ್ಚಕ್ಷು ಶ್ರೋತ್ರ ಮನಸ್ಸೆಲ್ಲ ಅಡಗಿರುತ್ತೆ ಅಂತ. ಅದನ್ನ ಅಡಗಿದ್ದಾಗಿ ಸಾಯೋ ಸಂಕಟ ಆಗುತ್ತಲ್ಲ, ತುಂಬಾ ವೇದನೆ ಆಗುತ್ತಲ್ಲ, ಆ ಕೈ ಕಾಲ ಬಡಿಸ್ತಾರೆ. ಕೆಲಸ ಎಲ್ಲರೂ ಬಡಿಸಲೇಬೇಕು ಅಂತಿಲ್ಲ, ಕೆಲವರು ಬಡಿಸ್ತಾರೆ. ಹಸ್ತಪಾದಾದಿಗಳನ್ನು ವಿಕ್ಷೇಪನೆ ಕೈ ಕಾಲು ಹಡಗುತ್ತೆ, ಕೈ ಕಾಲು ಬಡಿಸ್ತಾರೆ, ಸಂಕಟ ಆಗುತ್ತಲ್ಲ. ಇದರಲ್ಲಿ ಪ್ರಾಣಿಗಳ ಹಿಡಿಯುತ್ತೆ, ಚಿರತೆ ಇರುತ್ತೆ, ಆ ಕೈ ಕಾಲು ಬಡಿಸಿದ್ ನೋಡ್ಲಿಕ್ಕೆ ಜಿಂಕೆ ಇರಲ್ಲ, ಅವರನ್ನ ಬಡಿಸ್ತಾರೆ. ಹಸ್ತಪಾದಾದಿಗಳನ್ನು ಅಲ್ಲಾಡಿಸುತ್ತಾ ಮರ್ಮಸ್ಥಾನಗಳೆಲ್ಲ ನಿಖರ ಕತ್ತರಿಸೋದಂಗೆ ಆಗ್ತಾ ಇರುತ್ತೆ. ಅವಾಗ ಉತ್ಸರ್ಜನ್ ಬಿಡ್ತಾ ಹೋಗ್ತಾನೆ. ಕ್ರಮೇಣ ಹೋಗ್ತಾ ಹೋಗ್ತಾ ಪ್ರಾಣವು ಉಸಿರಾಟ ನಿಂತು ಬಿಡುತ್ತೆ. ತೇಜಸ್ಸಿರುತ್ತೆ, ಬಿಸಿ ಇರುತ್ತೆ, ಉದಾನ ವಾಯು ಇರುತ್ತೆ, ಧನಂಜಯ ವಾಯು. ಪ್ರಾಣ ಹೋಗ್ಬಿಡುತ್ತೆ, ಬಿಸಿ ಸ್ವಲ್ಪ ಹೋಗಿರುತ್ತೆ, ಅದನ್ನೇ ಪ್ರಾಣ ತೇಜಸ್ವಿ ಅಂತ ಹೇಳ್ತಾರೆ. ಪ್ರಾಣ ಹೋದ್ಮೇಲೆ ಒಂದು ಮುಹೂರ್ತ 24 ನಿಮಿಷ ಬಿಸಿ ಅದು ಅರ್ಧ 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 ಅವ ಈ ಮುಂಚೆ ಕಾಲು ಹೀಗೆ ಕೆರೆದ್ರೆ ಈ ಹಿಂದೆ ತಗೊಂಡು ಅಲ್ಲಾಡ್ತಾರೆ. ಪ್ರಾಣ ಹೋದ್ಮೇಲೆ ಏನ್ ಮಾಡೋದು, ಹೊರಡಾಗ್ಬೇಕು. ಹೊರಡ ಏನ್ ಮಾಡಿದ್ವಿ, ಕೆರೆದು ಏನ್ ಮಾಡೋದು, ಹಂಗೆ ಏನು ಕ್ರಿಯೆ ಮಾಡೋದಿಲ್ಲ, ಚಲನ ಕ್ರಿಯೆ ಆಗೋದಿಲ್ಲ. ಅವಾಗ ಜ್ಞಾನಿ ಹೇಳ್ತಾರೆ, ಆಯ್ತು ಮಾಡೋಣ, ನಾ ಫೋನ್ ಮಾಡುವ, ಏನು ರಿಯಾಕ್ಷನ್ ಏನಿಲ್ಲ, ಏನು ಫೋನ್ ಮಾಡ್ತಿಲ್ಲ, ಆಯ್ತು ಅಂತ. ಆಮೇಲೆ ಮೃತೋ ನೇತಿವ ವಿಚಿಕಿತ್ಸಂತಹ ಮೃತೋ ನೇತಿವ ವಿಚಿಕಿತ್ಸಂತಹ ಆಲಭಮಾನಾಃ ದೇಹಮಾಲಭಮಾನಾಃ ಉಪಲಭಮಾನಾಃ ಉಪಲಭಮಾನಾಃ ಉಷ್ಣೋ ಜೀವತೀತಿ. ದೇಹೇ ಉಷ್ಣೋ ಜೀವತೀತಿ. ಆಮೇಲೆ ಹಿಂಗ್ ಸತ್ನೋ ಇಲ್ವೋ ಅಂತ ಹೇಳಿ ಸಂದೇಹ ಬಂದ್ಬಿಡ್ತಾರೆ. ಅದಕ್ಕೂ ದೇಹ ಮುಟ್ ನೋಡ್ತಾರೆ. ಮುಟ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ, ಬಿಸಿ ಇದೆಯಾ ಇಲ್ಲ ಅಂತ ಕಾಣ್ತಾರೆ. ಉಷ್ಣವನ್ನ ಕಂಡವರಾದ್ರೆ ಇನ್ನು ಇದೆ ಕಣ, ಹೋಗಿಲ್ಲ ಪೂರ್ತಿ ಅಂತಾರೆ. ಉಷ್ಣೋ ದೇಹದಲ್ಲಿ ಬಿಸಿ ಬದುಕೊಂಡಿದೆ, ಪ್ರಾಣ ಹೋಗಿರ್ಬೋದು, ಬಿಸಿ ಇದೆ, ಇನ್ನು ಸ್ವಲ್ಪ ಹೊರಟಿರ್ಬೇಕು, ಬಿಸಿ ಹೋಗೋದು. ಯದಾ ತದಪ್ಯ ಔಷ್ಠಲಿಂಗಂ ತೇಜ ಕ್ರಿಯತೆ ಔಷ್ಠಲಿಂಗಂ ತೇಜಃ ಉಪಸಂಹ್ರಿಯತೆ. ತೇಜಃ ಪರಸ್ಯಾಂ ದೇವತಾಯಾಂ ಪ್ರಶಾಂತಿ. ತದಾ ತೇಜಃ ಪರಸ್ಯಾಂ ದೇವತಾಯಾಂ ಪ್ರಶಾಂತಿ. ಯಾವಾಗ ಆ ಉಷ್ಣಲಿಂಗವು ಬಿಸಿಯೂ ಕೂಡ ಹೋಗ್ಬಿಡುತ್ತೋ ಅವಾಗ ಆ ಪರದೇವತೆ ಇದೆ ಸತ್ತು, ಅದರಲ್ಲಿ ಉಷ್ಣ ಅಡಗಿ ಹೋಗ್ಬಿಡುತ್ತೆ. ಪರದೇವತೆ ಸಪ್ತಮ ಪರದೇವತೆಯಲ್ಲಿ ಉಷ್ಣ ಸಾಮಾನ್ಯ ದೇವಂ ಕ್ರಮೇಣ ಉಪಸಂಹೃತೆ
तदेवं क्रमेण उपसंहृते समूलं प्राप्ते च मनसि समूलं प्राप्ते च मनसि यस्थो जीवोऽपि स्वस्थो जीवोऽपि सुषुप्तकालवत् सुषुप्तकालवत् निमित्तोपसंहारात् निमित्तोपसंहारात् उपसंह्रियमाणः सन् उपसंह्रियमाणः सन् सत्याभिसन्धिपूर्वकं चेत् उपसंह्रियते सत्याभिसन्धिपूर्वकं चेदुपसंह्रियते तदेव सम्पद्यते तदेव सम्पद्यते देहान्तराय सुषुप्तादौ उत्तिष्ठति अपदर्देहान्तराय तद् ಈ ಕ್ರಮದಿಂದ ಎಲ್ಲವೂ ಉಪಸಂಹಾರವಾಗಲಾಗಿ ಅಡಗಲಾಗಿ ತನ್ನ ಮೂಲವಾಗಿರುವ ಸತ್ಸ್ವರೂಪವನ್ನು ಮನಸ್ಸು ಸೇರ್ಕೊಂಡ ಮೇಲೆ ಜೀವನು ಕೂಡ ಅಲ್ಲಿ ಒಂದಾಗಿರ್ತಾನೆ. ಸುಷುಪ್ತ ಕಾಲದಲ್ಲಿ ಹೇಗೋ ಹಾಗೆ. ಆಮೇಲೆ ನಿಮಿತ್ತವನ್ನು ಉಪಸಂಹಾರ ಮಾಡಿಕೊಂಡಿರೋದ್ರಿಂದ ತಾವು ಉಪಸಂಹಾರವಾದವನಾಗಿರ್ತಾನೆ. ಯಾವ ನಿಮಿತ್ತ ತೋರ್ಕೊಳ್ಳೋಕೆ ದೇಹೇಂದ್ರಿಯ ಮನೋಬುದ್ಧಿಯ ನಿಮಿತ್ತವಲ್ಲ ಉಪಸಂಹಾರವಾಗಿದೆ. ಅವಾಗ ಅವನೇನಾದ್ರೂ ಸತ್ಯಾಭಿಸಂಧಿಯಾಗಿ ಒಂದಾಗಿದ್ದು ಅಡಗಿದ್ರೆ ಸೇರ್ಕೊಂಡಿದ್ರೆ ಜ್ಞಾನಿಯಾಗಿದ್ದು ಅಂತ ಅರ್ಥ. ಜ್ಞಾನಿಯಾಗಿದ್ದು ಅವನೇನಾದ್ರೂ ಎಲ್ಲವನ್ನು ಅಡಗಿಸಿಕೊಂಡವನಾದ್ರೆ ಜೀವನ ಉಪಸಂಹಾರವಾದವನಾದ್ರೆ ಸತ್ತಲ್ಲೇ ಸೇರ್ಕೊಂಡ್ಬಿಡ್ತಾನೆ. ಮತ್ತು ಅವನು ದೇಹಾಂತರಕ್ಕಾಗಿ ಸುಷುಪ್ತಿಯಿಂದ ಎಚ್ಚರ ಆಗಿ ಬರೋದಿಲ್ಲ. ಜ್ಞಾನಿ ಆಗ್ಬಿಟ್ಟೆಲ್ಲ ಆಡ್ಕೊಂಡು ಹೋಗಿದ್ರೆ ಹಂಗೆ ಹೋಗಿ ಪ್ರವಾಹ ಬಂದಾಗ್ಬಿಡ್ತಾನೆ. ಮತ್ತೆ ಜನ್ಮ ಅಂತ ದೇಹಾಂತ ತಗೊಳ್ಳಲ್ಲ. ಸುಷುಪ್ತಿ ಆದವರು ಹೇಗೆ ಮತ್ತೆ ಎಚ್ಚರ ಪಡ್ತಾನೋ ಹಾಗೆ ಮರಣದಿಂದ ಮತ್ತೆ ಹುಟ್ಟಿ ಬರೋಲ್ಲ ಜ್ಞಾನಿ ಆಗಿದ್ರೆ. ಜ್ಞಾನಿ ಅಲ್ದೇ ಇದ್ರು ಬೇರೆಯವರು ಜನಾಂಗ ಅಲ್ಲ, ಜ್ಞಾನಿ ಅಲ್ದೇ ಇದ್ರು ಮತ್ತೆ ಬರ್ತಾರೆ. ಯಥಾಲೋಕೆ ಸಭಯೇ ದೇಶೇ ವರ್ತಮಾನಃ ಭಯೇ ದೇಶೇ ವರ್ತಮಾನಃ ಕಥಂಚಿದಿವ ಅಭಯಂ ದೇಶಂ ಪ್ರಾಪ್ತಸ್ತದ್ಧಸ್ವ. ಭಯಂ ದೇಶಂ ಪ್ರಾಪ್ತಸ್ತದ್ಧಸ್ವ. ಹೇಗೆ ಯಾವನೋ ಒಬ್ಬ ಏನೋ ಗೊತ್ತಿದೆ ಕಾಡು ಸಿಕ್ಕಾಕೊಂಡ್ಬಿಟ್ಟಪ್ಪ, ಹೊತ್ತು ಆಗ್ಬಿಡ್ತು, ಭಯ ಆಗ್ಬಿಡ್ತು. ನರಿ ಶಬ್ದ, ಗುರು ಶಬ್ದ, ಕೂಲಿ ಇದೆ, ಭಯದಲ್ಲಿದ್ದಂತ ಎಂತಪ್ಪ ಸಿಕ್ಕಾಕೊಂಡ್ಬಿಟ್ಟಲ್ಲ ಅಂತೇಳಿ ಎದ್ಕೊಂಡು ಹೇಗೋ ಯಾವ್ದು ಸಹಾಯದಿಂದ ಅಭಯ ದೇಶಕ್ಕೆ ಬಂದ್ಬಿಟ್ರೆ, ನನ್ನ ಮನೆಗೆ ಬಂದ್ಬಿಟ್ರೆ ಇನ್ನು ಆ ಕಡೆ ಜ್ಞಾಪಕ ಮಾಡ್ಕೊಕ್ ಹೋಗಲ್ವೋ, ಭಯ ದೇಶಕ್ಕೆ ಹೋಗಕ್ಕೆ ಮನಸ್ಸು ಮಾಡೋದಿಲ್ಲೋ. ಅದೇ ರೀತಿ ಜ್ಞಾನಿ ಒಂದು ಸಲ ಇದನ್ನು ತಿಳ್ಕೊಂಡು ಹಾಗಂದ್ರೆ ಮತ್ತೆ ಸಂಸಾರಕ್ಕೆ ಬರೋಕೆ ಅವನು ಹೋಗಲ್ಲ. ಅಭಯ ದೇಶವಾದ ಬಂಧು ಸ್ವರೂಪವನ್ನು ಪಡ್ಕೊಂಡವನು ಮತ್ತು ಭಯದೇಶವಾದ ಸಂಸಾರಕ್ಕೆ ಏನ್ ಮಾಡಿದವನು ಬರೋದಿಲ್ಲ. ಭಯದೇಶದಿಂದ ಅಭಯ ದೇಶಕ್ಕೆ ಬಂದಂತಹ ಮನುಷ್ಯ ಭಯದೇಶಕ್ಕೆ ಹೋಗಿ ಇಷ್ಟಪಡೋದಿಲ್ವೋ, ಅದರಂತೆ ಜ್ಞಾನಿಯಾದವನು ತತ್ವಜ್ಞಾನ ಪಡ್ಕೊಂಡ ಮೇಲೆ ಮತ್ತೆ ಏನ್ ಮಾಡಿದ್ರು ಸಂಸಾರ ಬರೋಕೆ ಇಷ್ಟಪಡೋದಿಲ್ಲ. ಇತರಸ್ತು ಅನಾತ್ಮಜ್ಞಃ ತಸ್ಮಾದೇವ ಮೂಲಾತ್ ಸುಷುಪ್ತಾದಿವ ಉತ್ಥಾಯ ದೇಹಜಾನಂ ಆವಿಶತಿ. ಇನ್ನೊಬ್ಬ ಅಜ್ಞ ಇದಲ್ಲ, ಆತ್ಮ ತಿಳಿದೇ ಇದ್ದವನು, ಅವನು ತಿಳಿದೇ ಇರುವನಾದ್ರಿಂದಲೇ ಅದೇ ಮೂಲ ಸತ್ಯವ ಮೂಲದಿಂದ ಸುಷುಪ್ತಿಯಿಂದ ಎದ್ದು ಬರುವ ಹಾಗೇನೆ ಸತ್ ಮತ್ತೆ ದೇಹಜಾಲ, ದೇಹದ ಇನ್ನೊಂದು ಬಲೆ ಅಲ್ಲಿ ಸಿಕ್ಕಾಕೋದು, ದೇಹಾಂತಕ್ಕೆ ಹೋಗ್ತಾನೆ. ಆ ವಾಸನೆಯಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ತಾ ಇದ್ದಾನೆ. ಆತ್ಮಜ್ಞಾನ ಆಗೋವರೆಗೂ ಪ್ರಯಾಣ ಮಾಡ್ತಾನೆ ಇರ್ತಾನೆ. ಯಾಕೆಂದ್ರೆ ಡೀಸೆಲ್ ಪೆಟ್ರೋಲ್ ಏನು ಬೇಡ, ಹೋಗ್ತಾ ಇರ್ತದೆ ಕಾರು. ಪುಣ್ಯ ಪಾಪಗಳೇ ಡೀಸೆಲ್ ಪೆಟ್ರೋಲು, ಅದನ್ನ ಹಾಕೊಂಡು ಹೋಗ್ತಾ ಇರ್ತಾನೆ. ಯಸ್ಮಾನ್ ಮೂಲಾದುತ್ಥಾಯ ದೇಹಮಾವಿಶತಿ ಜೀವಃ. ಯಸ್ಮಾನ್ ಮೂಲೋತ್ಥಾಯ ದೇಹಮಾವಿಶತಿ ಜೀವಃ. ಯಾವ ಮೂಲದಿಂದ ಎದ್ದು ಜೀವನು ದೇಹವನ್ನು ಹೊಕ್ಕುತ್ತಾನೋ ಆ ಮೂಲ ಎಂಥದ್ದು ಗೊತ್ತಾ? ಏಷೋ ಅಣಿಮಾ ಏಷೋ ಅಣಿಮಾ ಐತದಾತ್ಮಿದಕಂ ಸರ್ವಂ ತತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ. ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ. ಭೂಯೇವ ಮಾ ಭಗವಾನ್ ವಿಜ್ಞಾಪಯತ್ಪಿತಿ ತಥಾ ಸೌಮ್ಯೇತಿ ಹೋವಾಚ. ಭೂಯೇವ ಮಾ ಭಗವಾನ್ ವಿಜ್ಞಾಪಯತ್ಪಿತಿ ತಥಾ ಸೌಮ್ಯೇತಿ ಹೋವಾಚ. ಮೊದಲನೇ ಸಲ ಶ್ವೇತಕೇತ ಅಲ್ಲ, ತತ್ಸತ್ಯಂ ಸಪ್ತಮಸಿ, ಸಪ್ತಮಸಿ ವಾಕ್ಯ ಮೊದಲನೇ ಸಲ ಬರ್ತದೆ ಇಲ್ಲ. ಅಣಿಮಾ ಐತದಾತ್ಮ್ಯಮಿದಕೋ ಸರ್ವಂ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತ್ಪಿತಿ ತಥಾ ಸೌಮ್ಯೇತಿ ಸಹ ಯಃ ಏಷಃ ಅಣಿಮಾ ಅಣಿಮಾ ಐತದಾತ್ಮ್ಯಂ ಇದಂ ಸರ್ವಂ ತತ್ ಸತ್ಯಂ ಸಹ ಆತ್ಮ ತತ್ ತ್ವಂ ಅಸಿ ಶ್ವೇತಕೇತೋ ಇತಿ. ಭೂಯಃ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹ ಉವಾಚ. ಯಾವ ಆ ಜಗತ್ ಕಾರಣವಾದ ಸೂಕ್ಷ್ಮ ತತ್ವವಿದುಂಟೋ ಸಹ ಏಷಃ ಆ ಜಗತ್ ಕಾರಣವಾದಂತಹ ಈ ಇದು ಆತ್ಮತತ್ವವು
ಅಣಿಮ ಅತ್ಯಂತ ಸೂಕ್ಷ್ಮ, ಇಂದ್ರಿಯ ಗೋಚರವಲ್ಲ. ಆದರೂ ಐತದಾತ್ಮಂ ಏಷಃ ಆತ್ಮ ಯಸ್ಯ ತತ್ ಏತದಾತ್ಮ, ಏತದಾತ್ಮನೋ ಭಾವ. ಇದೇ ಈ ಎಲ್ಲಕ್ಕೂ ಆತ್ಮವು, ಸ್ವರೂಪವು, ತಿರುಳು. ಈ ಜಗತ್ತಿಗೆಲ್ಲಕ್ಕೂ ಈ ಸತ್ಯಂಬ ಸ್ವರೂಪವೇ ಜಗತ್ತಿಗೆಲ್ಲ ಆತ್ಮವಾಗಿದೆ, ಸ್ವರೂಪವಾಗಿದೆ. ಅದೇ ಸತ್ಯ, ಅದೊಂದೇ ಸತ್ಯ. ಬಾಕಿದೆಲ್ಲ ಕಾರ್ಯ, ಶುಂಗ, ವಿಕಾರ, ಅನೃತ. ಅದೇ ಆತ್ಮ. ಆ ಸತ್ಯಂಬ ತತ್ವವೇ ನಮ್ಮ ಸ್ವರೂಪವಾಗಿದೆ. ಎಲ್ಲಿ ಚೇತಕೇತುವೆ ತತ್ವಮಸಿ, ತದೇವ ತ್ವಮಸಿ, ಅದೇ ನೀನಾಗಿರುವೆ. ಜಗತ್ಕಾರವಾದ ಸತ್ಯ ನೀನಾಗಿರುವೆ, ಶ್ರೀಶೇತಕೇತುವೆ ಅಂದಾಗ ಗುರುಗಳೇ ಏನಪ್ಪ ಮತ್ತೊಮ್ಮೆ ತಿಳಿಸ್ಕೊಳ್ಳಿ ಸ್ವಾಮಿ, ಯಾಕೋ ಅದಕ್ಕೆ ಅರ್ಥ ಆಗಲಿಲ್ಲ. ಭೂಯ ಏವ, ಮತ್ತೊಮ್ಮೆ ಬಾ ಭಗವಾನ್ ವಿಜ್ಞಾಪ, ಪೂಜ್ಯರಾದ ತಾವು ಇನ್ನೊಂದ್ಸಲ ಅರ್ಥ ಮಾಡಿಸ್ಕೊಡಿ. ಯಾವ ರೀತಿ ಇದನ್ನ ನಾನು ಜಗತ್ಕಾರಣವಾದ ಸತ್ತನ್ನೇ ನನ್ನ ಆತ್ಮ ಅಂತ ತಿಳಿದುಕೊಂಡೇನೋ ಆ ರೀತಿ ಮತ್ತೊಮ್ಮೆ ತಿಳಿಸ್ಕೊಡಿ ಅಂತ ಹೇಳೋಣ. ಅದಕ್ಕೆ ಹಾಗೆ ಆಗಲ್ಲಪ್ಪ ನಿಮಗೂ ತಥಾ ಸೌಮ್ಯತೆ ತಿಳಿಸ್ಕೊಡ್ತೀನಿ, ಸರಿಯಾಗಿ ಕೇಳು. ಇನ್ನೊಂದಿಷ್ಟ ಅಂತ ಕೊಟ್ಟು ನಾಳೆ ಆಯ್ತು. ನಾಳೆ ಈಗ ಗೀತಾ ಭಾಷ್ಯ 10 ರಿಂದ 11, ಆಮೇಲೆ ವಿವೇಕ ಚೂಡಾಮಣಿ 11 ರಿಂದ 11:15. ನಾಳೆ ಒಂದ್ ದಿವಸ.